गुरुभ्यो नमः। हरिः ओम्। अथ त्रयोदशः पाठः। भारतीयभावना। भारतम् अस्माकं जन्मभूमिः। भूमिरियम् अस्माभिः माता इति मातेति सगौरवम् आद्रियते। पुण्यभूमिरियं विद्वत् ಭಾರತಂ ಅಸ್ಮಾಕಂ ಜನ್ಮಭೂಮಿ. ಈ ಭಾರತವು, ಇದು 13ನೇ ಪಾಠ, ಭಾರತೀಯ ಭಾವನಾ. ಭಾರತಂ ಅಸ್ಮಾಕಂ ಜನ್ಮಭೂಮಿ, ನಮ್ಮ ಜನ್ಮಭೂಮಿ, ನಾವು ಹುಟ್ಟಿದಂತಹ ಭೂಮಿ ಯಾವುದು? ಅದು ಭಾರತ. ಭೂಮಿ ಇಯಂ, ಈ ಸ್ಥಳವು, ಈ ನೆಲವು, ಅಸ್ಮಾಭಿ ನಮ್ಮಿಂದ, ಮಾತಾ ಇತಿ ಸ ಗೌರವಂ ಆದ್ರಿಯತೆ, ನಮ್ಮಿಂದ ಆದರಿಸಲ್ಪಡುತ್ತದೆ. ಏನೋ ಈ ಭೂಮಿಯು ಮಾತಾ ಇತಿ, ಏನಂತ ನಾವು ಇದನ್ನ ಒಂದು ತಾಯಿನಾಡು ಅಂತ ಅಂತೀವಲ್ವಾ, ಆ ಥರ ಜನ್ಮಭೂಮಿ, ಮಾತೃಭೂಮಿ ಅಂತ ಅಂತೀವಿ. ಆ ಥರ ಮಾತಾ ಎನ್ನುವ ಒಂದು ರೂಪವನ್ನು ಹಾಗೂ ಒಂದು ಆ ಗೌರವವನ್ನು ಸಹ ಕೊಟ್ಟಿದ್ದೇವೆ. ಪುಣ್ಯಭೂಮಿ ಇಯಂ, ಈ ಪುಣ್ಯಭೂಮಿಯು, ಇದು ಪುಣ್ಯಭೂಮಿಯೂ ಆಗಿದೆ. ಅಂದ್ರೆ ಪುಣ್ಯ ಜನರ, ಅಂದ್ರೆ ಒಳ್ಳೆಯ ಜನರ ಭೂಮಿಯೂ ಆಗಿದೆ, ಅಥವಾ ಪುಣ್ಯ ಕೆಲಸಗಳು ನಡೆಯುವಂತಹ ಸ್ಥಳವೂ ಆಗಿದೆ. ವರೇಣ್ಯೈಃ ವಿದ್ವತ್ ವರೇಣ್ಯೈಃ ಕವಿಭಿಃ ಮಧುರ ಮಂಜುಲ ಪದಪುಂಜೈಃ ವರ್ಣಿತಾ ಅಸ್ತಿ. ಪುಣ್ಯಭೂಮಿ ಇಯಂ, ಈ ಪುಣ್ಯಭೂಮಿಯು ವಿದ್ವದ್ ವರೇಣ್ಯೈಃ, ವಿದ್ವತ್ ಅಂದ್ರೆ ವಿದ್ವಾಂಸರ, ವರೇಣ್ಯ ಅಂದ್ರೆ ವಿದ್ವಾಂಸರಲ್ಲೇ ಅತಿ ಶ್ರೇಷ್ಠರಾದವರಿಂದ, ಮತ್ತು ಕವಿಭಿಹಿ ಮತ್ತು ಕವಿಗಳಿಂದ, ಮಧುರ ಮಂಜುಲ ಪದಪುಂಜೈಹಿ, ಮಧುರ ಅಂದ್ರೆ ಸಿಹಿ ಅಂತ ಅಲ್ಲ ಅರ್ಥ ಇಲ್ಲಿ, ಅಂದ್ರೆ ಕೇಳಲು ಮಧುರವಾಗಿರುವಂತಹ, ಮಂಜುಲ ಅಂದರೆ ಸುಂದರವಾಗಿರುವಂತಹ, ನೋಡಲು ಅಥವಾ ಕೇಳಲು ಮತ್ತೆ ಅದನ್ನು ಉಚ್ಚರಿಸಲು ಸಹ ಸುಂದರವಾಗಿರುವಂತಹ, ಪದ ಪುಂಜೈಹಿ, ಪದಗಳ ಪುಂಜ, ಪುಂಜ ಅಂದ್ರೆ ಒಂದು ಗುಂಪು ಅಂತ, ಪದಗಳ ಪುಂಜಗಳಿಂದ ವರ್ಣಿತ ಅಸ್ತಿ, ಇದು ವರ್ಣಿಸಲ್ಪಟ್ಟಿದೆ. ಯಾರೋ? ಪುಣ್ಯಭೂಮಿ ವರ್ಣಿತ ಅಸ್ತಿ. ಈ ವಿದ್ವದ್ ವರೇಣ್ಯಹಿ ಅಂತ ಮಹಾವಿದ್ವಾಂಸರು, ವಿಜ್ಞಾನಿಗಳು ಅಥವಾ ಕವಿಗಳು ಸಹ ಈ ಭಾರತ ಭೂಮಿಯನ್ನ ಅತಿ ಸುಂದರವಾದ, ಮನೋಜ್ಞವಾದ ಪದಗಳಿಂದ, ಅಂದ್ರೆ ಅಷ್ಟು ಸ್ತವಗಳಿಂದ, ಸ್ತೋತ್ರಗಳಿಂದ ಇದನ್ನು ವರ್ಣಿಸಿದ್ದಾರೆ. ಮಧುರ ಮಂಜುಲ ಪದ ಪುಂಜೈಃ ವರ್ಣಿತಾ ಅಸ್ತಿ. ದೇಶಸ್ಯ ಅಸ್ಯ ಮಾಹಾತ್ಮ್ಯ ವರ್ಣನದ್ವಾರ ದೇಶಭಕ್ತಿ ಪ್ರಕಟಿತಾ ಚ. ದೇಶಸ್ಯ ಅಸ್ಯ ದೇಶಸ್ಯ, ಈ ದೇಶದ ಮಾಹಾತ್ಮ್ಯ ವರ್ಣನ ದ್ವಾರ, ಇದರ ಮಾಹಾತ್ಮ್ಯ ಅಂದ್ರೆ ಮಹತ್ವೆಯನ್ನು ಬಣ್ಣಿಸುವುದರ ಮೂಲಕ, ದೇಶಭಕ್ತಿ ಪ್ರಕಟಿತಾ ಚ, ದೇಶಭಕ್ತಿಯೂ ಸಹ ಪ್ರಕಟಿಸಲ್ಪಟ್ಟಿದೆ. ಅಂದ್ರೆ ಸುಮ್ಮನೆ ಹೊಗಳದು ಅಂತಲ್ಲ, ಒಂದು ದೇವಿನ ಅಥವಾ ಒಂದು ನಾಡನ್ನ ಹೊಗಳದು ಅಂತಲ್ಲ, ಅದು ಆತರ ಮಾಡುವುದರಿಂದ ಏನಾಗುತ್ತೆ, ಆ ದೇಶದಲ್ಲಿರುವಂತಹ ಜನರ ಬಗ್ಗೆ ಹಾಗೂ ಆ ದೇಶದ ಅಭಿವೃದ್ಧಿಯ ಬಗ್ಗೆ ಇನ್ನೂ ಹೆಚ್ಚು ಗೌರವ, ಆಸಕ್ತಿ, ಭಕ್ತಿಗಳು ಹುಟ್ಟುವುದರಿಂದ ಈ ತರ ಸ್ತೋತ್ರಗಳು ಸಹ ಉಪಕಾರಿಗಳು. ಭಾರತೀಯ ಭಾವನಾ ಸರ್ವೋತ್ಕೃಷ್ಟ ಲೋಕಹಿತಕಾರಿಣೀ ಇತಿ ಕವಿಃ ಅಸ್ಮಿನ್ ಪದ್ಯೆ ಅಭಿಪ್ರೈತಿ. ಭಾರತೀಯ ಭಾವನಾ, ಭಾರತೀಯರ ಭಾವನೆಯು ಅಂದ್ರೆ ಭಾರತೀಯಸ್ಯ ಭಾವನಾ ಅಥವಾ ಭಾರತೀಯಾನಾಂ ಭಾವನಾ, ಇದು ಸರ್ವ ಉತ್ಕೃಷ್ಟ, ಎಲ್ಲದಕ್ಕಿಂತಲೂ ಅತಿ ಉತ್ಕೃಷ್ಟವಾದ, ಅಂದ್ರೆ ಅತಿ ಚೆನ್ನಾಗಿರುವಂತಹ, ಹಾಗೂ ಲೋಕಹಿತಕಾರಿಣಿ, ಲೋಕಕ್ಕೆ ಹಿತವನ್ನು ಮಾಡುವಂತಹದಾಗಿದೆ. ಯಾವುದು? ಈ ಭಾರತೀಯ ಭಾವನೆ. ನಾವು ಒಂದು ನ್ಯಾಷನಲಿಸಮ್ ಅಂದ್ರೆ ಇದು ಅತಿರೇಕಕ್ಕೆ ಹೋದಂತ ರಾಷ್ಟ್ರಭಕ್ತಿ ನಾವೇನ್ ಮಾಡ್ತಿಲ್ಲ. ನಾವು ರಾಷ್ಟ್ರವಾದ ಅಷ್ಟು ಈ ಜರ್ಮನಿಯಲ್ಲಿ ಈ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ, ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ ಆದಂತ ಆ ಅತಿರೇಕದ ರಾಷ್ಟ್ರಭಕ್ತಿ ಅಲ್ಲದೆ, ಇದು ಭಾರತೀಯರ ಒಂದು ಭಾವನೆ, ಒಂದು ಪೇಟ್ರಿಯಾಟಿಸಮ್, ಒಂದು ಲಘುತರವಾದ ನ್ಯಾಷನಲಿಸಂ ತರ
ಮಾಡುವುದರಿಂದ ಏನಾಗುತ್ತೆ, ಅದು ಲೋಕಹಿತಕಾರಿಣಿ, ನಮ್ಮ ದೇಶವು ಅಭಿವೃದ್ಧಿಗೊಳ್ಳುತ್ತದೆ. ಬೇರೆ ದೇಶಗಳ ತುಳಿದು ಅಭಿವೃದ್ಧಿಗೊಳ್ಳುವುದಂತಲ್ಲ, ಅದಕ್ಕೆ ಇದು ಲೋಕಹಿತಕಾರಿಣಿ. ನಾವು ವಸುಧೈವ ಕುಟುಂಬಕಂ ಬಂದವರು, ಆದ್ರಿಂದ ಭಾರತೀಯ ಭಾವನೆಯನ್ನು ದೃಢ ಮಾಡಿಕೊಂಡಿದ್ದಾಗ ಅದು ಎಲ್ಲ ನಮಗೂ ಒಳ್ಳೆಯದಾಗುತ್ತದೆ, ವಿಶ್ವಗುರು ಆಗುವುದರಿಂದ ಲೋಕಕ್ಕೂ ಹಿತವಾಗುತ್ತದೆ ಎಂದು ಈ ಕವಿ ಈ ಪದ್ಯದಲ್ಲಿ ಅಭಿಪ್ರಾಯವನ್ನು ನೀಡಿದ್ದಾನೆ. ಅಯಂ ಪದ್ಯಭಾಗಃ ಡಾಕ್ಟರ್ ನಾಗರಾಜನ್ ಮಹೋದಯಸ್ಯ ಭಾರತ ವೈಭವಂ ಇತಿ ಪದ್ಯಭಾಗಾದ್ ಉದ್ಧೃತಃ. ಅಯಂ ಪದ್ಯಭಾಗಃ, ಈ ಪದ್ಯಭಾಗವು, ಈ ಪದ್ಯದ ಚಿಕ್ಕ ಭಾಗವು ಡಾಕ್ಟರ್ ನಾಗರಾಜನ್ ಮಹೋದಯರ, ಡಾಕ್ಟರ್ ನಾಗರಾಜನ್ ಅವರ ಭಾರತ ವೈಭವಂ ಎನ್ನುವ ಮಹಾಕಾವ್ಯದಿಂದ ಅಥವಾ ಇಡೀ ಪದ್ಯದಿಂದ ತಗೊಳ್ಳಲ್ಪಟ್ಟಿದೆ. ಉದ್ಧೃತ ಅಂದ್ರೆ ಸ್ವಲ್ಪ ಭಾಗ ಉದ್ಧರಿಸಲ್ಪಟ್ಟಿದೆ. ಪದ್ಯಭಾಗ ಉದ್ಧೃತ. ಅವರು ಇದೇ ರೀತಿ ಸಾಕಷ್ಟು ಪದ್ಯ ಸಂಕಲನಗಳ ಬರೆದಿದ್ದಾರೆ. ಅದರಲ್ಲಿ ಒಂದನ್ನ ಇಲ್ಲಿ ನಾವು ಈ ಪಾಠದ ಮೂಲಕ ತಿಳಿಯೋಣ. ಶೈಲಶೃಂಗವಾಸಿನೀಂ ಕೃಪಾಕಟಾಕ್ಷಶಾಲಿನೀಂ ಮಂಗಲಾಂಗಶೋಭಿತಾಂ ಚರಾಚರಾದಿನಾಯಿಕಾಂ ವಲ್ಲಕೀ ಪ್ರಭೂತ ದಿವ್ಯ ಭವ್ಯಗಾನತೋಷಿಣೀಂ ರಾಜರಾಜ ಪೂಜಿತಾಂ ಸದಾ ನಮಾಮಿ ಮಾತರಂ. ಶೈಲ ಶೃಂಗವಾಸಿನಿ. ಶೈಲ ಅಂದ್ರೆ ಪರ್ವತದ, ಶೃಂಗ ಶೃಂಗ ಅಂದ್ರೆ ಶಿಖರದಲ್ಲಿ, ವಾಸಿನಿ ವಾಸಿಸುವವಳೆ. ಇಲ್ಲಿ ಏನು ಅಂತಂದ್ರೆ ಎಲ್ಲವೂ ದ್ವಿತೀಯ ವಿಭಕ್ತಿನಲ್ಲಿ ಕೊಟ್ಟಿದ್ದಾರೆ. ಇವರನ್ನೆಲ್ಲ ಈ ರೀತಿಯ ತಾಯಿಯಾದ ಭಾರತೆಯನ್ನು ನಾನು ನಮಿಸುತ್ತೇನೆ, ಸದಾ ನಮಾಮಿ ಎಂದು ನಾನು ಸದಾ ನಮಿಸುತ್ತೇನೆ. ಈ ದಿವ್ಯ ಗುಣ ಸಂಪನ್ನಳಾದ ಭಾರತವನ್ನು ಅಥವಾ ಭಾರತ ದೇವಿ ಸೂಚ್ಯವಾದ ದೇವಿಯನ್ನು ನಾನು ನಮಿಸುತ್ತೇನೆ ಎನ್ನುವ ಅರ್ಥದಲ್ಲಿ ಬರುತ್ತೆ. ಎಲ್ಲ ಕಡೆ ದ್ವಿತೀಯ ವಿಭಕ್ತಿ. ಇದನ್ನ ಅರ್ಥ ವಿಶ್ಲೇಷಣೆಗೋಸ್ಕರ ನಾನು ಅದನ್ನ ಪ್ರಥಮ ವಿಭಕ್ತಿಯಲ್ಲೋ ಅಥವಾ ಸಂಬೋಧನೆಯಲ್ಲೋ ನಾನು ಹೇಳಿರ್ತೀನಿ. ಶೈಲ ಶೃಂಗವಾಸಿನಿ, ಇವಳು ಶೈಲದ ಶೃಂಗದಲ್ಲಿ ನೆಲೆಸಿರುವವಳು. ಅಂದ್ರೆ ಹಿಮಾಲಯದ ಶಿಖರಗಳಲ್ಲೂ ನೆಲೆಸಿರುವಂತಹ, ಅಂದ್ರೆ ಪಾರ್ವತಿ ರೂಪವಾದ ಕೃಪಾ ಕಟಾಕ್ಷ ಶಾಲಿನಿ. ಕೃಪೆಯ ಕಟಾಕ್ಷ ಮತ್ತೆ ಓರುಗಣ್ಣಿಂದ, ಯಾರ ಓರುಗಣ್ಣಿಂದಲೇ ಕೃಪೆಯ ಧಾರಾಕಾರವಾದ ಶಾಲಿನಿ ಅಂದ್ರೆ ಅಷ್ಟು ಅತ್ಯಯವಾದ ಶಾಲಿನಿ ಅಂದ್ರೆ ಅತಿ ಹೆಚ್ಚಾದ ಕೃಪೆಯನ್ನು ಮಾಡುವವಳು. ನಮ್ಗೆ ಯಾರ ಕೃಪೆಯು ತನ್ನ ಓರುಗಣ್ಣಿನಿಂದಲೇ, ಓರು ನೋಟದಿಂದಲೇ ಸಿಗುತ್ತದೆಯೋ ಅವಳು ಕೃಪಾ ಕಟಾಕ್ಷ ಶಾಲಿನಿ. ಅಂದ್ರೆ ನಮ್ಮ ಮೇಲೆ ಕೃಪೆ ತೋರಿಸ್ತಾಳೆ. ಮಂಗಲಾಂಗ ಶೋಭಿತಾಂ, ಮಂಗಲ ಅಂಗ ಶೋಭಿತಾಂ, ಸುಂದರವಾದ ಅಂಗಾಂಗಗಳು. ಇಲ್ಲಿ ಅಂಗ ಅಂದ್ರೆ ಇಲ್ಲಿ ಇವಳು ದೇವಿ ಆಗಿದ್ರಿಂದ ಆ ತರ ಒಂದು ಸ್ತ್ರೈಣ ರೂಪ ಕೊಟ್ಟಿದ್ದಾರೆ, ಸ್ತ್ರೀಯ ರೂಪ ಅಂತ. ದಿವ್ಯಕರವಾದ ಸುಂದರವಾದ ಅಂಗ, ತನ್ನ ಅಂಗಾಂಗಗಳೆಲ್ಲವೂ ಸುಂದರವಾಗಿ ಶೋಭಿಸುತ್ತಿವೆ. ಚರಾಚರಾದಿ ನಾಯಿಕಾಂ, ಚರ ಅಚರ ಆದಿ ನಾಯಿಕಾಂ, ಎಲ್ಲ ಚರ ಹಾಗೂ ಅಚರ ಮತ್ತಿತರ ಎಲ್ಲ ಭೂತಗಳ ನಾಯಿಕೆಯಾಗಿದ್ದಾಳೆ. ಅಂದ್ರೆ ನಾಯಕಿ ಅಂದ್ರೆ ಲೀಡರ್. ಇವರೆಲ್ಲರನ್ನು ಒಂದು ಸನ್ಮಾರ್ಗಕ್ಕೆ ಕೊಂಡೊಯ್ಯುವವಳಿಗೆ ನಾಯಿಕ. ಚರ ಅಚರ ಆದಿ, ಚರಾಚರಾದಿ. ಚರ ಅಂತಂದ್ರೆ ಪ್ರಾಣಿಗಳು, ಮನುಷ್ಯರು, ಪ್ರಾಣಿಗಳು, ಈ ಅಮೀಬಾ, ಬ್ಯಾಕ್ಟೀರಿಯಾ ಇವೆಲ್ಲವೂ ಸಹ ಬರುತ್ತೆ. ಅಚರ ಅಂದ್ರೆ ಯಾವುದು ಒಂದೇ ಕಡೆ ನಿಲ್ಲುತ್ತವೋ, ಅಂದ್ರೆ ಈ ಮರ ಗಿಡಗಳು, ಈ ಮಶ್ರೂಮ್ ಇತ್ಯಾದಿ, ಇವಾಗೆಲ್ಲ ಅಚರಗಳು. ಅಥವಾ ಪರ್ವತಗಳು, ಸೂರ್ಯ, ಇವರೆಲ್ಲ ಅಚರರು. ಅದರ ಆದಿ ಮತ್ತಿತರ ಈ ಎರಡರ ಮಧ್ಯದಲ್ಲಿರುವಂತ ಎಲ್ಲ ಪ್ರಾಣಿಗಳಿಗೂ ಸಹ ನಾಯಿಕೆ ಆಗಿದ್ದಾಳೆ. ವಲ್ಲಕಿ ಪ್ರಭೂತ ದಿವ್ಯ ಭವ್ಯಗಾನ ತೋಷಿಣಿ. ವಲ್ಲಕಿ ಪ್ರಭೂತ, ವಲ್ಲಕಿ ಎನ್ನುವ ವಾದ್ಯಾದಿಗಳಿಂದ ಪ್ರಭೂತ ಅತಿ ಹೆಚ್ಚಾದ ದಿವ್ಯ ಅಂದ್ರೆ ದೇವತಾ ಗುಣ ಸಂಪನ್ನಳಾದ, ಭವ್ಯ ನೋಡಲು ಕೂಡ ಅಥವಾ ಅನುಭವಿಸಲು ಸಹ ಅತಿ ರಮ್ಯವಾದ ಗಾನ, ಆ ರೀತಿಯ ಹಾಡುಗಳಿಂದ ತೋಷಿಣಿ. ಆ ರೀತಿ ಹಾಡುಗಳು ಕೇಳಿದರೆ ಅವಳಿಗೆ ಖುಷಿ ಆಗತ್ತೆ. ಅಂದ್ರೆ ನೋಡೋಣ ಬೇಕಂದ್ರೆ ಒಂದ್ಸಲಿ ತಾತ್ಪರ್ಯನ ಕೊಟ್ಟಿದ್ರೆ.
ನೋಡಿ ಇಲ್ಲಿ ವಲ್ಲಕಿ ಅಂದ್ರೆ ವೀಣಾ, ಪ್ರಭೂತ ಇತ್ಯಾದಿ, ದಿವ್ಯ ಭವ್ಯ ಗಾನ ತೋಷಿಣಿ. ನೋಡಿ ನಮ್ಮ ನಾಡಲ್ಲಿ ತಾನೆ ಈ ವೀಣಾ, ಸಿತಾರ್ ಈ ರೀತಿಯ ಹಲವಾರು ವಾದ್ಯಗಳು ಹುಟ್ಟಿರೋದು ಇಲ್ಲಿಂದನೇ. ಯಾಕೆ ಅಂದ್ರೆ ಈ ನಾಡು ಜಾಸ್ತಿ ಕಲಾ ಶಾಸ್ತ್ರಗಳಿಗೂ ಸಮವಾದ ಪ್ರಾಶಸ್ತ್ಯವನ್ನ ಕೊಟ್ಟಿದೆ. ಆದ್ರಿಂದ ಏನಾಗತ್ತೆ, ಈ ನಾಡಿನಲ್ಲಿ ಹೆಚ್ಚು ಕಲೆಗಳಿಗೆ ಅವಕಾಶ ಸಿಕ್ಕಿದೆ ಮತ್ತು ಮಾನ್ಯತೆಯು ಸಿಕ್ಕಿತ್ತು. ಈಗಲೂ ಸ್ವಲ್ಪ ಸಿಕ್ಕಿದೆ, ಅಂದ್ರೆ ಹೆಚ್ಚಲ್ಲ. ಈಗ ಎಲ್ಲರೂ ನಾವು ಇಂಜಿನಿಯರಿಂಗ್ ಡಾಕ್ಟರ್ಸ್ಗೆ ಹೋಗ್ತೀವಲ್ವಾ, ಅದರಿಂದ ಸ್ವಲ್ಪ ಕಮ್ಮಿ ಆಗಿದೆ. ಈಗ ನಾವು ಆರ್ಟ್ಸ್ ಅಂದ್ರೆ ಅಯ್ಯೋ ಆರ್ಟ್ಸಾ ಅಂತ ನಾವು ಒಂಥರ ಒಂಥರ ಹೀಯಾಳಿಸ್ತೀವಿ. ಆದ್ರೆ ಆ ಕಾಲದಲ್ಲಿ ಆರ್ಟ್ಸು ಕೂಡ ಅಷ್ಟೇ ಮುಖ್ಯವಾಗಿತ್ತು. ಯಾಕೆಂದ್ರೆ ಅದರಿಂದಲೇ ತಾನೇ ನಮ್ಮ ಜೀವನ ನಾವು ನಡೆಸ್ಬೇಕು ಅಂತ ಅನ್ಸೋದು. ಸುಮ್ಮನೆ ನೀವು ಹೋಗಿ ಬೆಳಗ್ಗಿಂದ ರಾತ್ರಿ ಕೆಲಸ ಮಾಡ್ಬಿಟ್ಟು ಬಂದು ಮಲ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ? ಕಲೆಗಳಿಗೂ ಪ್ರಾಶಸ್ತ್ಯ ಕೊಟ್ಟಂತ ನಾಡಾಗಿದ್ದ ನಮ್ಮ ಈ ಭಾರತವು ವಲ್ಲಕಿ ಪ್ರಭೂತ ಅಂದ್ರೆ ಇಲ್ಲಿ ಪ್ರಭೂತಿ ಅಂದ್ರೆ ಮತ್ತಿತರ ಅನ್ನುವ ಅರ್ಥದಲ್ಲಿ ತಗೊಂಡಿದ್ದಾರೆ. ವಲ್ಲಕಿ ಅಂದ್ರೆ ವೀಣಾ, ಪ್ರಭೂತ ದಿವ್ಯ ಭವ್ಯ ಗಾನ ತೋಷಿಣಿ ಅಂದ್ರೆ ದೇವತೆಗಳಿಗೂ ಅನುಭವವನ್ನು ಉಂಟು ಮಾಡುವಂತಹ ಅಥವಾ ದೇವತಾನುಭವವನ್ನು ಉಂಟು ಮಾಡುವಂತಹ ಗಾನ ಹಾಡುಗಳಿಂದ ಖುಷಿ ಪಡುತ್ತಾಳೆ. ನೋಡಿ ನಮ್ಮ ಹಾಡುಗಳು ಸಹ ಈ ಕರ್ನಾಟಕ ಅಥವಾ ಹಿಂದೂಸ್ತಾನಿ ಸಂಗೀತ ಕೇಳಿದ್ರೆ ನಿಮ್ಗೆ ಶರೀರದ ಉತ್ಕ್ರೀಡೆಗಿಂತ ಮನಸ್ಸಿನಲ್ಲಿ ಒಂಥರ ಉಲ್ಲಾಸ ಜಾಸ್ತಿ ಆಗತ್ತೆ. ಅಂದ್ರೆ ನಾವು ಜಾಸ್ತಿ ಆಧ್ಯಾತ್ಮಿಕ ಹಾಡುಗಳನ್ನ ಪ್ರಧಾನವಾಗಿ ಹಾಡ್ತೀವಿ. ಈ ಭಕ್ತಿ ಗೀತೆಗಳು, ಭಾವಗೀತೆಗಳು ಇವೆಲ್ಲವೂ ಸಹ ಯಾಕೆಂದ್ರೆ ಛಂದೋಬದ್ಧವಾಗಿರುತ್ತೆ. ಮೊದಲನೇದಾಗಿ ನಮ್ಮ ಭಾರತೀಯ ಎಲ್ಲಾ ಭಾಷೆಗಳು ಸಹ ಅನೇಕ ಛಂದಸ್ಸಿನಲ್ಲಿ ಉಪನಿಬದ್ಧವಾಗಿರುತ್ತವೆ. ಆದ್ರಿಂದ ಅದನ್ನು ಕೇಳಕ್ಕೂ ಒಂದು ರೈಮಿಂಗ್ ವರ್ಡ್ಸ್ ಚೆನ್ನಾಗಿ ಬರುತ್ತೆ, ಎಷ್ಟೋ ಅಲಂಕಾರಗಳನ್ನು ಸೇರಿಸ್ಬೋದು. ಈ ರೀತಿ ದಿವ್ಯ ಭವ್ಯ ಯಾವ ಬೇರೆ ಭಾಷೆಗಳಲ್ಲೂ ಇಷ್ಟು ವಿಪುಲವಾಗಿ ಸಿಗೋದಿಲ್ಲ. ರಾಜರಾಜ ಪೂಜಿತಾಂ, ಎಷ್ಟೋ ರಾಜರಾಜರಿಂದ ಪೂಜಿಸಲ್ಪಟ್ಟಿದ್ದಾಳೆ. ಹಲವಾರು ರಾಜರು. ಯಾಕೆಂದ್ರೆ ನಮ್ಮ ಭಾರತದಲ್ಲಿ ಯಾಕೆ ನಮ್ಮ ಭಾರತವು 1947 ಇಂದಲೇ ಹುಟ್ಟಿತು ಅಂತ ಎಷ್ಟೊಂದು ಜನ ಅಂತಾರೆ ಅಂದ್ರೆ, ಅದಕ್ಕಿಂತ ಮುಂಚೆ ಅಂದ್ರೆ ಅದು ಸುಳ್ಳೋದು ಆಯ್ತಾ. ಅದಕ್ಕಿಂತ ಮುಂಚೆ ಎಷ್ಟೋ ಚಿಕ್ಕ ರಾಜ್ಯವೂ ಇತ್ತು, ಎಷ್ಟೋ ಬೇರೆ ಬೇರೆ ರಾಜ್ಯರು ಆಳ್ತಿದ್ರು. ಅವ್ರ ಪ್ರಕಾರ ಒಂದು ರಾಷ್ಟ್ರ ಅಂತಂದ್ರೆ ಒಬ್ಬ ರಾಜನಿಂದ ಆಳಲ್ಪಟ್ಟಂತಹ ಒಂದು ದೇಶಕ್ಕೆ ಒಂದು ರಾಷ್ಟ್ರ ಅಂತ ಅಂತಾರೆ. ಆದ್ರೆ ನಮ್ಗೆ ಆ ಡೆಫಿನೇಷನ್ ಆಫ್ ದೇಶ ಇತ್ತಿಲ್ಲ. ನಮ್ಗೆ ಒಂದ್ ರಾಜ್ಯವೇ ಒಂದ್ ದೇಶ ಅಂತ ನಮ್ಗೇನ್ ಇತ್ತಿಲ್ಲ. ಆ ತರ ಒಬ್ಬ ರಾಜ ಇದ್ರೆ ಒಂದೇ ದೇಶ ಅಂತ. ಅದು ತುಂಬಾ ಹಳೆ ರೀತಿಯ ಚಿಂತನೆ ಅದು. ಒಂದ್ ರಾಜ್ಯವೇ ಒಂದ್ ದೇಶ ಅಂತ ಇದ್ದಿದ್ದು. ಸಂಸ್ಕೃತದಲ್ಲಿ ದೇಶ ಅನ್ನೋ ಪದ ಇರ್ಬೋದು, ಅಂದ್ರೆ ಅದು ಒಂದು ರೀಜನ್ ಅನ್ನೋ ಅರ್ಥದಲ್ಲಿ ಕೊಟ್ಟಿದ್ದಾರೆ, ಒಂದು ಸ್ಥಳ. ಆದ್ರೆ ಇಲ್ಲಿ ರಾಜ್ಯ ಅನ್ನುವ ಅರ್ಥ ಒಬ್ಬ ರಾಜ್ಯ ಇದ್ರೆ ಅದೇ ಒಂದು ದೇಶ ಅಂತ ಏನು ಇತ್ತಿಲ್ಲ ನಮ್ಗೆ. ಹಲವಾರು ಚಿಕ್ಕ ರಾಜ್ಯರು ಇದ್ರು, ಸಾಮಂತ ರಾಜ್ಯರು ಇದ್ರು, ಉಪರಾಜರು ಇದ್ರು, ಮತ್ತೆ ಸಮ್ರಾಟರು ಇದ್ರು. ಸಮ್ರಾಟ ನಾವು ಎಂಪರರ್ ಅನ್ನೋ ಅರ್ಥದಲ್ಲಿ, ಅಂದ್ರೆ ಇಡೀ ದೇಶ ಅಥವಾ ಇಡೀ ದೇಶದ ಅರ್ಧ ಅಥವಾ ಮುಕ್ಕಾಲ್ ಭಾಗ ಅಥವಾ ಕಾಲ್ ಭಾಗ ಆದ್ರೂ ಸಹ ಆಳ್ತಿದ್ದವನಿಗೆ ಸಮ್ರಾಟ್ ಅಂತ ಅಂತಿದ್ವಿ ಸಂಸ್ಕೃತದಲ್ಲಿ. ಆ ರೀತಿ ರಾಜರು ಇರ್ತಿದ್ರು, ಸಮ್ರಾಟರು ಇರ್ತಿದ್ರು. ಅದು ಮಧ್ಯದಲ್ಲಿ ಸ್ವಲ್ಪ ಈ ದಾಯಾದಿಗಳ ತರ ಮಧ್ಯೆ ಮನಸ್ತಾಪಗಳು ಆಗ್ತಿದ್ವು. ಸರಿ, ಅವೆಲ್ಲ ನಂಗೆ ನಾವು ರಾಜಕತೆಯಿಂದ ನಾವು ಒಂದು ದೇಶನ ಹೇಳಲಿಲ್ಲ. ನಾವು ಒಂದು ದೇಶನ ಒಂದು ಭೌಮಿಕ ಸ್ತರದಿಂದ, ಅಂದ್ರೆ ಜಿಯೋಗ್ರಫಿಕ್ ಸಿವಿಲೈಸೇಷನಲ್ ಪಾಯಿಂಟ್ ಅಂತ ಅಂತಾರೆ. ಅಂದ್ರೆ ಒಂದು ಸಾಂಸ್ಕೃತಿಕ ಹಾಗೂ ಒಂದು ಭೌಮಿಕ ದೃಷ್ಟಿಯಿಂದ ನಾವು ದೇಶ ಅಂತ ಅಂದಿದ್ವಿ. ನಾವು ಕೇವಲ ಯಾರ ರಾಜ್ಯ ಆಳ್ತಿದನೋ ಒಂದೇ ಒಂದು ದೇಶ ಅಂತ ಹೇಳಲಿಲ್ಲ ನಾವು ಅಲ್ಲಿ. ಮತ್ತೆ ಪ್ರತಿ ರಾಜ್ಯದ ಮಧ್ಯದಲ್ಲೂ ಸಹ ಎಷ್ಟೊಂದು ಸಂಚಾರ ವಿಚಾರಗಳು ಹರಡುತ್ತಿದ್ವು. ಒಬ್ಬ ರಾಜನಿಂದ ಹೋದಂತ ವಿದ್ವಾಂಸ ಅಥವಾ ಶಿಲ್ಪಕಾರಿ, ವೈಶ್ಯ ಬೇರೆ ಕಡೆನೂ ವ್ಯಾಪಾರ ಮಾಡಬಹುದಾಗಿತ್ತು. ಇದು ನನ್ನ ದೇಶದೇ ಅಥವಾ ಅವನ ಸಂಬಂಧಿಕರು ಸಹ ಬೇರೆ ಬೇರೆ ರಾಜ್ಯದಲ್ಲೂ ಇರ್ತಿದ್ರು. ಈಗ ನಾವು ಹೇಗೆ ಸ್ಟೇಟ್ಸ್ ಅಂಡ್ ನೇಷನ್ ಅಂತೀವಿ, ಅದೇ ತರ ಒಂದು ಅಂದಾಜು ಸ್ಥಳ ಇತ್ತು ಆ ರೀತಿಯಲ್ಲಿ. ಆದ್ರಿಂದ ಏನಾಗ್ತಿತ್ತು, ಇದು ನಮ್ಮ ದೇಶವೇ ಅಂತಾನೆ ಎಲ್ಲಾ ಕಡೆ ಇದ್ದಿತ್ತು. ಈ ಶಂಕರಾಚಾರ್ಯರು ಸಹ ಹೋದಾಗ ಅವರು ಕಾಶ್ಮೀರ, ಕಾಮಾಖ್ಯ, ಶೃಂಗೇರಿ ಅಥವಾ ಇಲ್ಲಿ ಕನ್ಯಾಕುಮಾರಿ ಅಥವಾ
ಮತ್ತೆ ದ್ವಾರಕಕ್ಕೆ ಯಾಕೆ ಹೋದ್ರು ಅಲ್ಲಿಗೆ ಅಂತಂದ್ರೆ ಅವ್ರಿಗೆ ಆ ಒಂದು ಇದೇ ನಮ್ಮ ದೇಶದ 4 ಕೋಣೆಗಳು ಅಂತ ಗೊತ್ತಿತ್ತು. ಮಧ್ಯೆ ಎಷ್ಟೊಂದು ರಾಜರು ಇದ್ರು. ಅವ್ರು ಹಂಗೆ ಇದ್ದಿದ್ರೆ ಅವ್ರ ದೇಶವಾದ ಇಲ್ಲಿ ಕೇರಳ ಚೋಳರ ರಾಜರು ಏನೋ ಆಡ್ತಿದ್ರು ಏನೋ, ಅಷ್ಟಕ್ಕೆ ಮಾತ್ರ ಇದೇ ನನ್ನ ದೇಶಪ್ಪ, ಇಷ್ಟಕ್ಕೆ ನಾನು ಪ್ರಸಾರ ಮಾಡ್ತೀನಿ ಅಂತ ಅಲ್ಲಿಗೆ ನಿಲ್ಲಿಸ್ಬೋದಾಗಿತ್ತು. ಯಾಕೆ ಹೋದ್ರು ಬೇರೆ ಕಡೆ? ಇವರಿಗಿಂತ ಮುಂಚೆಲೂ ಅಥವಾ ಆದ್ಮೇಲೂ ಸಹ ಎಷ್ಟೋ ಜನರು ಇಲ್ಲಿ ತಕ್ಷಶಿಲಾ ಅಂತ ಕೇಳಿದೀವಿ, ಅಲ್ಲಿಂದಲೂ ಜನರು ಬರ್ತಿದ್ರು ಕಾಶಿಗೆ ಅಂತ. ಕಾಶಿಯಿಂದ ಎಷ್ಟೋ ಜನ ಕಾಂಚಿಗೆ ಬರ್ತಿದ್ರು ಅಂತ ಕೇಳಿದೀವಿ. ಇಲ್ಲಿಂದ ಮಥುರಾಗ್ ಹೋದ್ರು ಅಂತ, ಮಥುರಾದಿಂದ ದ್ವಾರಕಿಗೆ ಹೋದ್ರು ಅಂತ ಕೇಳ್ತೀವಿ. ಈ ರೀತಿ ಸಮಸ್ತವಾದ ನಮ್ಮ ದೇಶ ಅಂತಂದ್ರೆ ಈ ಅಖಂಡವಾದ ಭಾರತವಾಗಿತ್ತು. ಹೀಗೆ ಎಲ್ಲಾ ರಾಜ್ಯರೂ ಸಹ ಈ ಏಕತ್ವದಲ್ಲಿ ನೆಲೆಸಿರುವಂತಹ ಭೌಮಿಕ ಸ್ತರದಲ್ಲಿ, ಅಂದ್ರೆ ಹಿಮಾಲಯದಿಂದ ಈಚೆ, ಸಮುದ್ರದಿಂದ ಈ ಭಾಗ, ಮತ್ತೆ ಹಿಮಾಲಯಗಳು ಒಂಥರ ಕಮಾನ್ ಬಿಲ್ದಲ್ಲಿ ಇರುತ್ತೆ ಅಂತಾರ. ಅದು ಪಾಕಿಸ್ತಾನದ, ಈಗಿನ ಪಾಕಿಸ್ತಾನದ ಇಂಡಸ್ ನದಿಯ ದಾಟಿ ಒಂದು ನ್ಯಾಚುರಲ್ ಬಾರ್ಡರ್ ತರ ಇತ್ತು ನಮ್ಗೆ. ಸೊ ಈ ಸಬ್ ಕಾಂಟಿನೆಂಟ್ ಅಂತ ಏನಂತೀವಿ, ಅಖಂಡ ಭಾರತ ವರ್ಷ, ಭರತಖಂಡ ಅಂತ ಏನಂತೀವಿ, ಇಷ್ಟೂ ಸಹ ಈ ಭೌಗೋಳಿಕವಾಗಿ ಏಷ್ಯಾದಿಂದ ದೂರವಾಗಿತ್ತು. ಅದು ನೀವು ಟೆಕ್ಟಾನಿಕ್ ಪ್ಲೇಟ್ಸ್ ಅದು ಥಿಯರಿ ನೋಡಿದ್ರು ಸಹ ಭಾರತವು ಹಾಗೆ ಇತ್ತು ಅಂತಾನೆ ಬರುತ್ತೆ. ಈ ರೀತಿ ನಮ್ಗೆ ಆ ಚಿತ್ರಣ ಇದೆ. ಇದು ಒಂದು ದೇಶ ಅಂತ. ಎಲ್ಲಾ ರಾಜರು ಇದ್ರು, ಬೇರೆ ಬೇರೆ ಅನೇಕ ರಾಜರು ಇದ್ರು ಸಹ ಅವರೆಲ್ಲರೂ ಈ ದೇಶದ ಏಕತ್ವವನ್ನ ಜ್ಞಾಪಕದಲ್ಲಿ ಇಟ್ಕೊಂಡಿದ್ರು. ಇಲ್ಲ ಶೃಂಗವಾಸಿನೀಂ ಕೃಪಾ ಕಟಾಕ್ಷಶಾಲಿನೀಂ ಮಂಗಲಾಂಗ ಶೋಭಿತಾಂಚರ ಚರಾದಿನಾಯಿಕಾಂ ವಲ್ಲಕೀ ಪ್ರಭೂತ ದಿವ್ಯ ಭವ್ಯ ಗಾನ ತೋಷಿಣೀಂ ರಾಜರಾಜ ಪೂಜಿತಾಂ ಸದಾ ನಮಾಮಿ ಮಾತರಂ. ಇದು ಮೊದಲನೇ ಶ್ಲೋಕ ಆಯ್ತು. ಎರಡನೇ ಶ್ಲೋಕ ಹೋಗೋಣ. ಚಿತ್ತಶಾಂತಿದಾಯಿನಿ ವಿರಕ್ತಿ ಬುದ್ಧಿ ವರ್ಧಿನಿ, ಚಿತ್ತಶಾಂತಿದಾಯಿನಿ ವಿರಕ್ತಿ ಬುದ್ಧಿ ವರ್ಧಿನಿ, ಭೇದ ಭಾವನಾಶಿನಿ ಜನೇಶು ಚೈಕ್ಯಕಾರಿಣಿ, ಭೇದ ಭಾವನಾಶಿನಿ ಜನೇಶು ಚೈಕ್ಯಕಾರಿಣಿ, ದುಃಖ ಶೋಕಹಾರಿಣಿ ಭವಾಂಬುದ್ಧೇಶ್ಚ ತಾರಿಣಿ, ಭಾರತೀಯ ಭಾವನಾ ವಿವೃದ್ಧಿ ಮೇತು ಭಾರತೆ. ಚಿತ್ತ ಶಾಂತಿದಾಯಿನಿ, ಚಿತ್ತಕ್ಕೆ ಅಂದ್ರೆ ಮನಸ್ಸಿಗೆ ಶಾಂತಿಯನ್ನು ಕೊಡುವವಳು, ಚಿತ್ತ ಶಾಂತಿದಾಯಿನಿ. ಮನಸ್ಸಿಗೆ ಯಾಕೆ ಶಾಂತಿ ಅಂದ್ರೆ ಎಷ್ಟೊಂದು ಪ್ರವಾಸಿಕ ಸ್ಥಳಗಳು ಇವೆ, ಅವನ್ನೆಲ್ಲ ಹೋಗಿ ನೋಡಿದ್ರೆ ಸಾಕು ಎಷ್ಟು ಮನಃಶಾಂತಿ ಸಿಗತ್ತೆ ಅಂತ. ಹಲವಾರು ಕಡೆ ನಾವೀಗ ಎಲ್ಲ ಬಿಟ್ಟು ನಾವು ನಯಗ್ರಾ ಫಾಲ್ಸ್ ನೋಡ್ಬೇಕು, ಈ ಫಾಲ್ಸ್ ನೋಡ್ಬೇಕು, ಅಲ್ಲಿ ಏನೋ ಆಂಡೀಸ್ ಮೌಂಟೇನ್ ಟ್ರೆಕ್ ಮಾಡ್ಬೇಕು ಅಂತ ಹೊರಟೋಗ್ತೀವಿ ಅಲ್ವಾ. ಯಾಕೆಂದ್ರೆ ನಮ್ಗೆ ಒಂಥರ ವ್ಯಾಮೋಹ ಜಾಸ್ತಿ ಇದೆ. ಅದು ನಮ್ಮ ಭಾರತದಲ್ಲಿ ಇಲ್ಲಪ್ಪ ಪಾಪ, ಅದು ಬೇರೆ ಕಡೆನೇ ಇರೋದು ಅಂತ. ಅಂದ್ರೆ ಅಲ್ಲೂ ಹೋಗಿ ಆದ್ರೆ ಯಾವ ಭಾವನೆಯಲ್ಲಿ ಹೋಗ್ತಾರೆ, ಇದನ್ನು ನೋಡೋಣ ಅನ್ನೋ ಭಾವನೆ ಹೋಗಲ್ಲ. ನಮ್ಮಲ್ಲಿ ಏನು ಇಲ್ಲ, ನಮ್ಮಲ್ಲಿರುವಂತ ವಿಹೀನತೆಗೋಸ್ಕರದಿಂದ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಆ ರೀತಿ ಮಾಡಬಾರ್ದು. ನಮ್ಮಲ್ಲೂ ಎಷ್ಟೋ ಏನೋ ಪೂರ್ವ ಅದೃಷ್ಟವಾದ ಎಷ್ಟೋ ಸ್ಥಳಗಳು ಇವೆ ಅಲ್ವಾ, ಎಲ್ಲೂ ನೋಡದೇ ಇರುವಂತ ಸ್ಥಳಗಳು ಇವೆ. ಎಷ್ಟು ರೀತಿಯ ಒಂದು ವೈವಿಧ್ಯತೆ ಇದೆ, ಭೌಗೋಳಿಕವಾಗೂ ಸಹ ವೈವಿಧ್ಯತೆ ಇದೆ. ಈ ರೀತಿ ಎಲ್ಲಾ ಪ್ರವಾಸಿಕ ಸ್ಥಾನಗಳನ್ನು ಭೇಟಿ ಮಾಡಿ ಅಲ್ಲಿ ಹೋದರೂ ಕೂಡ ಚಿತ್ತ ಶಾಂತಿ ಸಿಗುತ್ತದೆ. ಮತ್ತು ಇನ್ನೊಂದು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿಯೂ ಸಹ ಈ ಭಾರತದಲ್ಲಿ ದರ್ಶನಾದಿ ತತ್ವ ವಿಚಾರಗಳಿಂದ ಅದನ್ನು ಸರಿಯಾಗಿ ಅರಿತವ ಚಿತ್ತಕ್ಕೆ ಶಾಂತಿ ಅರಿತರೆ ಚಿತ್ತದ ಶಾಂತಿ ಸಿಗುತ್ತದೆ. ಈ ಯೋಗ, ಪೂಜೆ, ಯಜ್ಞ, ನಮ್ಮ ಜೈನ ಸಂಪ್ರದಾಯದಲ್ಲೂ ಸಹ ಈ ರೀತಿಯ ಒಂದು ಅಹಿಂಸಾಚರಣೆ, ಮೌನವ್ರತ, ಭಿಕ್ಷಾಯಾಚನೆ, ಈ ರೀತಿ ಈ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಬೌದ್ಧರು ಸಹ ಅವರು ಒಂದು ವಿಪಶ್ಯನ ಅಥವಾ ಪ್ರಾಣಾಯಾಮಾದಿ ಇದನ್ನೆಲ್ಲ ಮಾಡ್ತಾರೆ. ಈಗಿನ ಸಿಖ್ಖರು ಸಹ ಒಂದು ಗುರು ಕೀರ್ತನೆ ಮಾಡೋದು, ಸಿಮ್ರಾನ್ ಅಂತ ಸ್ಮರಣೆ ಮಾಡುವುದು, ಇವೆಲ್ಲವೂ ಸಹ ಒಂದು ಚಿತ್ತದ ಶಾಂತಿಯೇ ಸಿಗಲು ಉಪಯುಕ್ತವಾಗುತ್ತದೆ.
ವಿರಕ್ತಿ ಬುದ್ಧಿ ವರ್ಧಿನಿ. ವಿರಕ್ತಿ ಅಂದ್ರೆ ವೈರಾಗ್ಯ, ರಕ್ತಿ ಅಂದ್ರೆ ಆಸಕ್ತಿ ಅಂತ, ರಕ್ತಿ ಇಲ್ಲಿರುವುದಕ್ಕೆ ವಿರಕ್ತಿ ಅಂತ ವಿರುದ್ಧ ಪದ ಅದು. ಬುದ್ಧಿವರ್ಧಿನಿ, ವಿರಕ್ತಿ ಬುದ್ಧಿ ಅಂದ್ರೆ ವೈರಾಗ್ಯದ ಬುದ್ಧಿಯನ್ನು ಹೆಚ್ಚಿಸುವವಳು. ನಮ್ಮ ಭಾರತದಲ್ಲಿ ಒಂದೇ ತನಕ್ಕಿಂತ ಜಗತ್ತಿನ ಹಲವಾರು ದೇಶಗಳಲ್ಲಿ ಭಾರತವು ಒಂದು ಅತಿ ಪ್ರಾಚೀನವಾದ ಹಾಗೂ ಪ್ರಧಾನವಾದ ಆಧ್ಯಾತ್ಮಿಕ ನೆಲೆ ಅಂತ ಅನ್ಬೋದು. ಯಾಕೆ ಅಂತಂದ್ರೆ ಅಲ್ಲಿ ನಾವು ಜಾಸ್ತಿ ರಕ್ತಿಗೆ ಅಂದ್ರೆ ಜಾಸ್ತಿ ಸಾಂಸಾರಿಕ ಒಂದು ಭೌತಿಕ ಜೀವನದ ಪ್ರಾಧಾನ್ಯತೆ ಕೊಡ್ಲಿಲ್ಲ ನಾವು. ಯಾಕೆಂದ್ರೆ ಗೊತ್ತು ನಮ್ಗೆ, ದೇಹ ನಶಿಸಿ ಹೋಗುವಾಗ ಏನು ತಗೊಂಡ್ಬರ್ಲಿಲ್ಲ, ಏನು ತಗೊಳ್ಳೋಲ್ಲ ಅಂತ ಅದು ಖಚಿತವಾದ್ಮೇಲೆ ಇಲ್ಲಿ ನಾವು ಸ್ವಲ್ಪ ಎಷ್ಟಾಗತ್ತೋ ಅಷ್ಟು ಸುಖದ ಹಿಂದೆ ಓಡಾಡೋದು, ನಾವು ಆತರ ಸುಖದ ಹಿಂದೆ ಈ ತರ ಹೋಗುವಾಗ ನಮ್ಮ ಹಿಂದೆ ದುಃಖಲೂ ಸಹ ಬರುತ್ತದೆ. ಈ ಸುಖ ದುಃಖಗಳ ನಡುವೆ ನಾವು ಸಿಕ್ಕಾಕೊಂಡಿರ್ತೀವಿ. ಒಂದೊಂದು ಸಿಕ್ಕರೆ ಏನೋ ಎರಡು ಒಂದೇ ತರ, ಒಂದು ಏನೋ ಸೇಮ್ ಸೈಡ್ ಆಫ್ ದ ಡಿಫ್ರೆಂಟ್ ಸೈಡ್ಸ್ ಆಫ್ ದ ಕಾಯಿನ್, 2 sides ಆಫ್ ದ ಕಾಯಿನ್ ತರ ಒಂದ್ ಸಿಕ್ಕರೆ ಇನ್ನೊಬ್ರಿಗೆ ಅದ್ ಕಷ್ಟ ಆಗಿರುತ್ತೆ. ಈಗ ನನ್ಗೆ 100 ಮಾರ್ಕ್ಸ್ ಸಿಕ್ಕಿದ್ರೆ ಈ 30 ಮಾರ್ಕ್ಸ್ ತೆಗೆದವನ್ಗೆ ಒಂದ್ ಮಣ ಅಸೂಯೆ ಬಂದು ದುಃಖ ಆಗಿರುತ್ತೆ ಅವನ್ಗೆ. ಹಂಗಂದ್ರೆ ತೆಗಿಬಾರ್ದು ಅಂತಲ್ಲ, ನಾ ಏನ್ ಹೇಳ್ತಿರೋ ಅಂದ್ರೆ ಈ ಸಂಸಾರವೇ ಆ ರೀತಿ ಆಟದಲ್ಲಿ ನಡುತ್ತದೆ, ಸುಖ ದುಃಖಗಳ ನಡುವೆ. ಆದ್ರಿಂದ ಕೆಲವೊಬ್ಬರಿಗೆ ಅಂದ್ರೆ ಈ ಜೀವನವನ್ನ ಸ್ವಲ್ಪ ನೋಡಿದವ್ರಿಗೆ, ಈ ರೀತಿಯ ಒಂದು ದೃಢವಾದ ಜ್ಞಾನ ಮೂಡಿದವರಿಗೆ ಏನಾಗುತ್ತೆ, ವಿರಕ್ತಿ ಬರುತ್ತೆ, ವಿರಾಗ ಬರುತ್ತೆ. ರಾಗದ ಜೊತೆ ಅಂದ್ರೆ ಸುಖ ದುಃಖಗಳಲ್ಲಿ ನಾವು ಆಟ ಆಡಬೇಕು, ಈಜಾಡಬೇಕು ಅಂತ ಅನ್ಸಲ್ಲ. ಸಾಕಪ್ಪ ನಂಗೆ ಬೇರೆ ಕಡೆ ಏನಾರು ಇದೆಯಾ ಅನ್ನುವ ಒಂದು ಪರಾಚಿಂತನೆಗೆ ಕಡೆ ಹೋಗುತ್ತೆ. ಆ ರೀತಿ ಬುದ್ಧಿಯನ್ನ ವರ್ಧಿಸುತ್ತದೆ. ಆ ರೀತಿಯ ಬುದ್ಧಿ, ಆ ರೀತಿಯ ಭಾವನೆ, ಆ ರೀತಿ ಚಿಂತನೆಗಳನ್ನ ವರ್ಧಿಸುವಂತ ನಾಡಿದು. ಯಾಕೆಂದ್ರೆ ಕೇವಲ ಒಂದು ಹಿಡಾನಿಸ್ಟಿಕ್ ವ್ಯೂ ಅಂತ ಅಂತೀವಿ. ಈಗ ಜಾಸ್ತಿ ನಾಸ್ತಿಕರಲ್ಲಿ ಏನಾಗಿದೆ ಅಂದ್ರೆ ಅವ್ರ ತತ್ವ ಸರಿ ಇರ್ಬೋದು, ಈ ವೈಜ್ಞಾನಿಕವಾದ ಸ್ತರದಲ್ಲಿಯೂ ಸರಿ ಇರ್ಬೋದು, ಆದ್ರೆ ಅವರು ಒಂದು ತಾತ್ವಿಕ ನೆಲೆ ಅವ್ರದ್ದು ಇಲ್ಲ. ಯಾಕೆ ಅಂದ್ರೆ ಅವರು ಹಿಡಾನಿಸಮ್ ಅಂತಾರೆ. ಅಂದ್ರೆ ನಿಂಗೆ ಎಷ್ಟು ಬೇಕೋ ಅಷ್ಟು ಸುಖ ಪಡಿ, ದುಃಖದಿಂದ ಎಷ್ಟಾಗುತ್ತೋ ಅಷ್ಟು ವಿಮುಕ್ತಿ ಪಡಿ ಅಂತ ಅಂತಾರೆ ಅಷ್ಟೇ. ನೀನು ಪ್ರಯತ್ನಿಸೋ, ನಿಂಗೆ ಆಗ್ಲಿಲ್ವಾ ಅಷ್ಟೇ, ನೀನು ಅನುಭವಿಸು ಅಂತ ಅಂತಾರೆ. ಈ ರೀತಿಯ ಒಂದು ಸೌಖ್ಯ ದುಃಖ ತತ್ವ ಅವ್ರದ್ದು. ಆದ್ರೆ ಅದು ಎಲ್ಲಾ ಸಂದರ್ಭದಲ್ಲೂ ಸರಿ ಹೋಗೋದಿಲ್ಲ. ಅದು ಬರೀ ಕೇವಲ ಯಾರಿಗೆ ಹಣವಂತರಿರ್ತಾರೋ ಅಥವಾ ಬುದ್ಧಿವಂತರಿರ್ತಾರೋ ಅವ್ರಿಗೆ ಮಾತ್ರ ಸ್ವಲ್ಪ ಸುಖಗಳು ಜಾಸ್ತಿ ಬಂದಂಗೆ ಬರ್ಬೋದು. ಆಮೇಲೆ ಇತರರಿಗೆಲ್ಲ ದುಃಖ ಇದ್ದಿದ್ದಾಗ ನಾವು ಕಂಡೇ ಕಾಣ್ತೀವಿ. ಈ ರೀತಿ ಅದು ಸಹ ಒಂದು ಸ್ವಲ್ಪ ತಪ್ಪಾಗುತ್ತದೆ. ಆದ್ರಿಂದ ಇದಕ್ಕೂ ಅತೀತವಾಗಿ ಏನಾದ್ರು ಒಂದು ತತ್ವ ಇದೆಯಾ, ಯಾವುದರಿಂದ ನನಗೆ ಸುಖ ದುಃಖಗಳಿಂದ ನನಗೆ ವಿಮುಕ್ತಿ ಸಿಕ್ಕಿ ಬರೀ ಆನಂದದಲ್ಲಿ ಇರಬಹುದು, ಅಥವಾ ಏನಾದ್ರೂ ಈ ಆನಂದಕ್ಕೂ ಏನಾದ್ರೂ ಒಂದು ದಾರಿ ಇದೆಯಾ, ಆನಂದವು ನನ್ನ ತತ್ವವೇ ಎನ್ನುವ ಈ ವಿಚಾರಗಳು ಬರುವುದು ಹೆಂಗೆ ಅಂದ್ರೆ ಆ ಬುದ್ಧಿ ಬಂದಾಗ, ವಿರಕ್ತಿ ಬುದ್ಧಿ ಬಂದಾಗ ಇದ್ರ ಬಗ್ಗೆ ಎಲ್ಲ ನಮ್ಗೆ ವಿಚಾರ ಮಾಡಕ್ಕೆ ಅವಕಾಶ ಸಿಗತ್ತೆ, ಆ ಕಡೆ ಹೊರಡ್ತೀವಿ. ಆ ರೀತಿ ಭಾರತವು ಈ ರೀತಿಯ ತತ್ವಗಳಿಂದ ಹಾಗೂ ದರ್ಶನಗಳಿಂದ ಏನ್ ಮಾಡುತ್ತೆ, ಈ ಬುದ್ಧಿಯನ್ನ ವರ್ಧಿಸುತ್ತದೆ. ನೋಡಿ, ಬೌದ್ಧ ಮತ, ಜೈನ ಮತ, ಚಾರ್ವಾಕ, ಏನೋ ಹಿಂದೂ ಮತ ಅಂದ್ರೆ ಈ ಷಡ್ದರ್ಶನಗಳ ಮತ, ಹಾಗೂ ಈಗಿನ ಸಿಖ್ ಮತ, ಇವೆಲ್ಲವೂ ಸಹ ಏನಾದ್ರೆ ಭಾರತದಲ್ಲಿ ಹುಟ್ಟಿದಂತಹ ಈ ಮತಗಳು. ಇವೆಲ್ಲವೂ ಸಹ ಇದರಲ್ಲಿ ಮುಖ್ಯವಾಗಿ ಮೋಕ್ಷ ಪರಗಳಾಗಿರ್ತವೆ, ಅಥವಾ ನಿರ್ವಾಣ ಪರ, ಏನಾದ್ರೂ ಹೆಸರು ಕೊಡ್ಬೋದು ಅಷ್ಟೇ. ಒಟ್ಟಿನಲ್ಲಿ ಅವ್ರಿಗೆ ಮೋಕ್ಷ ಅಥವಾ ನಿರ್ವಾಣ ಪರವಾಗುತ್ತೆ. ಏನದು ಅಂದ್ರೆ ಈ ಸುಖ ದುಃಖಗಳಿಂದ ಬಿಡುಗಡೆ. ಈ ರೀತಿಯ ವಿರಕ್ತಿಯಿಂದಲೇ ಆ ಮೋಕ್ಷ ಸಿಗುವುದು ಎನ್ನುವ ತತ್ವ ಇರುವುದರಿಂದ ಈ ವಿರಕ್ತಿ ಬುದ್ಧಿಯನ್ನು ಹೆಚ್ಚಿಸುತ್ತದೆ ಈ ಭಾರತವು. ಶಾಂತಿದಾಯಿನಿ ವಿರಕ್ತಿ ಬುದ್ಧಿವರ್ಧಿನಿ ಭೇದ ಭಾವ ನಾಶಿನಿ. ಭೇದ ಭಾವ ಅಂದ್ರೆ ಈಗ ನಮ್ಮ ವೈವಿಧ್ಯ ಇರುವುದರಿಂದ, ನಮ್ಮ ಅಂದ್ರೆ ಹುಟ್ಟಿದಿಂದಲೇ ಒಂದು ಜೀನ್ಸ್ ತರ ಬಂದಿರೋದ್ರಿಂದ ನಮ್ಗೆ ಭೇದ ಕಂಡ್ರೆ ನಮ್ಗೇನ್ ಜಾಸ್ತಿ ಏನು ಇವನು ನನ್ನ ಅಂದ್ರೆ ಇವನು ಅಪರವ, ಇವನು ನನ್ನವನಲ್ಲ ಅಂತ ಬಂದ್ರು ಸಹ ನಾವು ಅವನ್ನ ಸಾಯಿಸ್ಬಿಡ್ಬೇಕು, ಅಥವಾ ಅವನ್ನ ಕೆಟ್ಟದ್ ಬಯಸ್ಬೇಕು, ಅವನ್ಗೆ ನರಕ ಹೋಗ್ಲಿ, ಅವನಲ್ಲಿ ನರಕದಲ್ಲಿ ಸುಟ್ಟೋಗ್ಲಿ, ಅಥವಾ
ನಾನು ನನ್ನ ಮತಕ್ಕೆ ಏನೋ ಮತಾಂತರ ಮಾಡಬೇಕು, ಯಾಕೆಂದ್ರೆ ನನ್ಗೆ ಅವನ ಇಷ್ಟ, ಅವನು ನನ್ನ ತಮ್ಮನ ತರ, ಅವನು ನನ್ನ ಅಣ್ಣನ ತರ, ನಮ್ಮ ಅಕ್ಕ ತರ, ಅವ್ರಿಗೆ ಒಂಥರ ಬುದ್ಧಿ ಇಲ್ಲ, ಅವ್ರನ್ನ ನನ್ನ ಕಡೆ ಬಂದ್ಬಿಡ್ಬೇಕು, ಈ ರೀತಿ ಎಲ್ಲ ಭಾವನೆ ಇಲ್ಲ. ಅದು ಭೇದ ಭಾವ, ಅದು ಭೇದ ಭಾವ ಅಂತ ಅಂತೀವಿ. ಅಂದ್ರೆ ನಾನ್ ಬೇರೆ ಅವನ್ ಬೇರೆ, ಅವನ್ ಬೇರೆ ಆಗಿರೋದ್ರಿಂದ ಅವ್ನ್ ನನ್ಗೆ ಆಗ್ಬಿಡ್ಬೇಕು ಅಂತ, ಅವನ್ ನಂತರ ಆಗ್ಬಿಡ್ಬೇಕು ಅಂತ, ಅವಾಗ ನಂಗೊಂಥರ ಖುಷಿ ಆಗತ್ತೆ ಅಂತ. ಅದು ಭೇದ ಭಾವನಾ ಅಂತ ಅಂತೀವಿ, ಅಥವಾ ಭೇದ ಭಾವ ಅಂತ ಅಂತೀವಿ. ಅದನ್ನ ನಾಶಿಸುವವಳು, ಆ ರೀತಿಯ ದುರ್ಭಾವವನ್ನ, ಆ ದುಶ್ಚಟಗಳು ಅಥವಾ ದುಶ್ಚಿಂತನೆಗಳನ್ನ ನಾಶಿಸುವವಳು. ಯಾಕೆ ಭಾರತದಲ್ಲಿ ಯಾವತ್ತೂ ಸಹ ಆ ವೈವಿಧ್ಯತೆಯು ಸಹಜವಾಗೇ ಬಂದಿರುವುದರಿಂದ ನಮಗೆ ಅವಂದು ಸರಿ ನಮ್ದು ಸರಿ, ಯಾವ ತನಕ ನಾವು ಸಾಮಾನ್ಯ ಧರ್ಮ ಅಂದ್ರೆ ಅಹಿಂಸಾ, ಸತ್ಯ, ಅಕ್ರೋಧ, ಶಾಂತಿ, ಅಸ್ತೇಯ, ಅಪರಿಗ್ರಹ, ಈ ರೀತಿಯ ತತ್ವಗಳನ್ನ, ಈ ರೀತಿಯ ಗುಣಗಳನ್ನ ಎಲ್ಲಿ ತನಕ ಎಲ್ಲರೂ ಆಚರಿಸ್ತಿರ್ತೀವೋ ನಮ್ಗೆ ಏನ್ ತೊಂದರೆ ಇಲ್ಲ. ನೀವು ಏನಾದ್ರು ಅನ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ, ನಮ್ಗೇನು ಚಿಂತೆ ಇಲ್ಲ. ನೀವು ನನ್ನ ಬೈಕೊಳ್ಳಿ ಸಹ ಆದ್ರೂ ಪರವಾಗಿಲ್ಲ. ಆದ್ರೆ ನನ್ನ ಮೇಲೆ ನೀವು ದಾಳಿ ಬಂದ್ರೆ ನಾನು ನನ್ನ ಸ್ವರಕ್ಷಣೆಗೋಸ್ಕರ ನಾನಂತೂ ನಿಂತೀನಿ. ಅದು ಕ್ಷತ್ರಿಯತೆ. ಆ ರೀತಿ ಒಂದು ನಮ್ದು ತತ್ವ ಇರಿದೆ. ಜನೇಶು ಚ ಐಕ್ಯವರ್ಕಾರಿಣಿ. ಈ ರೀತಿ ವೈವಿಧ್ಯ ಇದ್ರೂ ಸಹ ನಮ್ಮಲ್ಲಿ ಈ ಸಾಮಾನ್ಯ ಧರ್ಮದಿಂದ ಈ ಎಲ್ಲ ಜನರಲ್ಲೂ ಸಹ ಆ ಹಿಮಾಲಯ ಸೇತು ಅಂದ್ರೆ ಹಿಮಾಲಯದಿಂದ ರಾಮೇಶ್ವರ ತನಕಲೂ ಅಥವಾ ಕನ್ಯಾಕುಮಾರಿ ತನಕಲೂ ಸಹ, ಮತ್ತೆ ಆ ಕಾಮಾಖ್ಯಂ ಏನೋ ಆ ಗಾಂಧಾರಂ, ಈ ಮುಂಚೆ ಪಾರ್ಟಿಷನ್ ಮುಂಚೆ ಗಾಂಧಾರ ಅಂದ್ರೆ ಆ ಪಾಕಿಸ್ತಾನದ ಅಫ್ಘಾನಿಸ್ತಾನ ಕಡೆ, ಅಲ್ಲಿ ತನಕಲೂ ಇತ್ತು ನಮ್ಮ ಭಾರತ ದೇಶ. ಅಲ್ಲಿ ಎಲ್ಲರೂ ಸಹ ಏನಿತ್ತು, ಐಕ್ಯತೆ ಇತ್ತು. ನಾವೆಲ್ಲ ಒಂದೇ ದೇಶದವ. ಹೇಗೆ ನಾವೆಲ್ಲರೂ ಸಹ ಈ ಸಾಮಾನ್ಯ ಧರ್ಮಗಳಲ್ಲಿ ವಿಶ್ವಾಸ ಉಳ್ಳವರು. ಅಂದ್ರೆ ಶಾಂತಿ, ಸಮೃದ್ಧಿ, ಅಹಿಂಸೆ ಹಾಗೂ ಆಧ್ಯಾತ್ಮಿಕ ನೆಲವು, ಇವೆಲ್ಲರಲ್ಲೂ ಸಹ ಒಂದು ವಿಶ್ವಾಸ ಉಳ್ಳವರಾಗಿರುವುದರಿಂದ ನಾವು ಒಂದು ಅಂತ ಇತ್ತು. ಈ ರೀತಿ ಯಾವ ಜನರು ಬಂದ್ರು ಸಹ ಅವರು ಈ ಸಾಮಾನ್ಯ ಧರ್ಮಗಳಿಗೆ ಒಂದು ಟಿಕ್ ಹಾಕಿದ್ರೆ ಆಯ್ತು, ನಾವು ಒಪ್ಪಿಗೆ ಕೊಟ್ರೆ ನಾವು ಈ ಸಾಮಾನ್ಯ ಧರ್ಮಗಳನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಧರ್ಮ ಅಂದ್ರೆ ರಿಲಿಜನ್ ಅಂತಲ್ಲ, ಗೊತ್ತಾಯ್ತಾ? ತಿಳ್ಕೊಂಡು ನಾವು ಮತ್ತೆ ಮತ್ತೆ ಹೇಳ್ತಿರ್ತೀನಿ. ಸಾಮಾನ್ಯ ಧರ್ಮಗಳು ಅಂದ್ರೆ ಒಂದು ಸಾಮಾನ್ಯ ಗುಣಗಳು, ಎಲ್ಲಾ ಮನುಷ್ಯರಲ್ಲೂ ಇರಬೇಕಾದಂತ ಗುಣಗಳು, ಅದು ಸನಾತನ ಧರ್ಮದಿಂದ ಬಂದಿವೆ. ಈ ಅಹಿಂಸೆ ಅಂದ್ರೆ ಹಿಂಸೆ ಮಾಡದಲೇ ಇರುವುದು, ಅಸ್ತೇಯ ಅಂದ್ರೆ ಬೇರೆಯವರ ಕಳ್ತನ ಮಾಡದಲೇ ಇರುವುದು, ಬೇರೆಯವರ ವಸ್ತುಗಳನ್ನ ತಗೊಳ್ದಲೇ ಇರುವುದು. ಮತ್ತೆ ಇಲ್ಲಿ ಹಿಂಸೆನಲ್ಲಿ ಎಲ್ಲ ಬರುತ್ತೆ. ಈ ನಾವ್ ಏನ್ ನೋಡ್ತಿದೀವಿ, ಎಲ್ಲಾ ಕ್ರೈಮ್ಸ್ಗಳು ಅಂದ್ರೆ ಸಾಯಿಸುವುದು, ಯಾಭದಿಂದ ಬಲಾತ್ಕಾರ ಮಾಡುವುದು ಅಥವಾ ಅವ್ರನ್ನ ಹೊಡೆಯುವುದು, ಇವೆಲ್ಲ ಅಹಿಂಸೆಯಲ್ಲಿ ಬರುತ್ತೆ. ಅಥವಾ ಅವ್ರಿಗೆ ಸ್ವಲ್ಪ ಮಾನಸಿಕವಾಗಿ ನೋವು ಕೊಡುವುದು, ಅವೆಲ್ಲವೂ ಸಹ ಹಿಂಸೆ ಅಂತಲೇ. ಅವನ ಮಾಡದಲ್ಲೇ ಇರೋಕೆ ಅಹಿಂಸೆ, ಅಸ್ತೇಯ. ಈ ರೀತಿ ಒಂದು 8-10 ಗುಣಗಳಿದೆ. ಇವಕ್ಕೆಲ್ಲವೂ ನೀವು ಮಾಡ್ತೀವಿ ಅಂತ ನೀವು ಒಪ್ಪಿಗೆ ಕೊಟ್ರೆ ಬನ್ನಿ ನಮ್ ಜೊತೆನೆ ಹಬ್ಬ ಹರಿದಿನಗಳನ್ನ ಮಾಡ್ಕೊಳ್ಳಿ, ನಿಮ್ದೇ ಒಂದು ಏನೋ ಒಂದು ಮತಗಳನ್ನ ನೀವು ಆಚರಿಸ್ಕೊಳ್ಳಿ, ನಮ್ಗೇನ್ ತೊಂದರೆ ಇಲ್ಲ ಅಂತ ಹೇಳ್ತೀವಿ. ಈ ರೀತಿ ಒಂದು ಐಕ್ಯತೆ ಇರುತ್ತೆ. ಇವನು ನನ್ನವನೇ, ಇವನು ನನ್ನ ಕುಟುಂಬವೇ ಅಂತ ಐಕ್ಯತೆ ತರಿಸ್ತಾಳೆ ಯಾರು? ಭಾರತವು. ದುಃಖ ಶೋಕ ಹಾರಿಣಿ, ದುಃಖ ಮತ್ತು ಶೋಕಗಳನ್ನ ನಾಶ ಮಾಡುವವಳು. ಹಾರಿಣಿ ಅಂದ್ರೆ ತಗೊಂಡು ಹೋಗುವವಳು, ಅಂದ್ರೆ ನಮ್ಮ ಜೊತೆ ನಮ್ಮಲ್ಲಿರುವಂತ ದುಃಖ ಮತ್ತೆ ಶೋಕಗಳನ್ನ ಕದ್ಕೊಂಡು ಹೋಗ್ತಾಳೆ, ಅಂದ್ರೆ ನಮ್ಮಿಂದ ದೂರ ಮಾಡಿಸ್ತಾಳೆ. ದುಃಖ ಮತ್ತೆ ಶೋಕ. ಯಾಕೆ? ದುಃಖ ಅಂದ್ರೆ ದೈಹಿಕವಾದ ದುಃಖ ಅಂದ್ರೆ ನೋವು, ಶೋಕ ಅಂದ್ರೆ ಮಾನಸಿಕವಾದ ನೋವುಗಳು. ದೈಹಿಕವಾದ ದುಃಖ ಮತ್ತೆ ಮಾನಸಿಕವಾದ ನೋವುಗಳನ್ನ ಅಪಹರಿಸ್ತಾಳೆ, ಅವಳು ತಗೊಂಡೋಗ್ತಾಳೆ. ಹೆಂಗೆ? ಈ ರೀತಿಯ ಒಂದು ಸಾಮಾಜಿಕ ಬೆಂಬಲದಿಂದ, ಸಾಮಾಜಿಕವಾದ ಒಂದು ಆಧಾರದಿಂದ. ನಮ್ಮ ಭಾರತದಲ್ಲೂ ಸಹ ಒಂದು ಕೌಟುಂಬಿಕ ವ್ಯವಸ್ಥೆ ಇದೆ. ಅಂದ್ರೆ ಒಂದು ಪ್ರತ್ಯೇಕತೆ ಕಮ್ಮಿ ಇದೆ. ಅಂದ್ರೆ ಈ US ನಲ್ಲೆಲ್ಲ ನೋಡಿದ್ರೆ ಇಂಡಿವಿಜುವಲಿಸಮ್ ಅಂತ ಅಂತಾರೆ. ಅಂದ್ರೆ ಒಬ್ಬನೇ ಎಲ್ಲವೂ ಮಾಡುವುದು, ಒಬ್ಬನ ಮೇಲೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಎಲ್ಲ ಜವಾಬ್ದಾರಿಯೂ ಇರುತ್ತೆ. ಅವನ್ ಏನಾದ್ರು ಮಾಡ್ಕೊಳ್ಳಿ, ಬಟ್ ಅವನ ಉದ್ಯೋಗ ಕಂಡ್ಕೊಬೇಕು. ಅವನ್ ಏಜ್ ಆದ್ಮೇಲೆ ಅವ್ನ ವಾರ್ಧಕ್ಯದಲ್ಲಿ, ವೃದ್ಧಾಪ್ಯದಲ್ಲಿ ಅವನೇ ಏನಾದ್ರು ಮಾಡ್ಕೊಬೇಕು. ಡೈವರ್ಸ್ ಆದ್ರೂ ಅವನೇ ಎಲ್ಲ ಹ್ಯಾಂಡಲ್ ಮಾಡ್ಬೇಕು. ಆ ರೀತಿ ಇರುತ್ತೆ. ಇಲ್ಲಿ ಕೌಟುಂಬಿಕ ಒಂದು ಬೆಂಬಲ ಇರುತ್ತೆ. ಅಂದ್ರೆ ನಾವು ಒಂದು ಕುಟುಂಬದಲ್ಲಿ ಇದ್ದು
ನಾವು ಚಿಕ್ಕವರಾಗಿ ಒಂದು 20-30 ವರ್ಷದ ತನಕಲೂ ನಮ್ಮ ತಂದೆ ತಾಯಿಯರು ಸಾಕಿರ್ತಾರೆ. ಅದಾದ್ಮೇಲೆ ನಮ್ಗೆ ಉದ್ಯೋಗ ಕೊಡಿಸ್ಕೊಡ್ತಾರೆ, ಅಂದ್ರೆ ಅವ್ರು ಸಹಾಯ ಮಾಡಿ ಬೆಂಬಲ ಕೊಟ್ಟು ಉದ್ಯೋಗ ಸಿಗತ್ತೆ. ಆ ಉದ್ಯೋಗದಿಂದ ನಾವು ಹಣವನ್ನು ತಂದಾಗ ನಮ್ಮ ಜೊತೆ ನಮ್ಮ ನೂತನವಾದ ಹೊಸದಾದ ಕುಟುಂಬದ ಜೊತೆ ಅಂದ್ರೆ ಮದುವೆ ಮಾಡ್ಕೊಂಡಾದ್ಮೇಲೆ ನಮ್ಮ ನಮ್ಮ ಪೂರ್ವಿಕರನ್ನ, ನಮ್ಮ ತಂದೆ ತಾಯಿಗಳನ್ನ, ಅಕ್ಕ ತಂಗಿ, ಚಿಕ್ಕಮ್ಮ ಚಿಕ್ಕಪ್ಪ ಇವರನ್ನೆಲ್ಲ ನಾವು ಬಿಡ್ದಲೆ ಅವ್ರ ಜೊತೆನೆ ಇದ್ದು, ಅವ್ರ ಸಾಯ ತನಕನೂ ಅವ್ರ ಜೊತೆನೆ ಇದ್ದು ಒಂದು ಒಮ್ಮತ ಇರುತ್ತೆ, ಒಗ್ಗಟ್ಟಿರುತ್ತೆ. ಆ ಕುಲವನ್ನ ನಾಶ ಮಾಡಲು ಅಥವಾ ಈ ತರ ನಾಶ ಮಾಡಲು ಬಯಸುವವರಿಗೆ ಸ್ವಲ್ಪ ಕಷ್ಟ ಆಗತ್ತೆ, ನಮ್ಮನ್ನ ಧ್ವಂಸ ಮಾಡೋರಿಗೆ. ಆ ರೀತಿಯ ಒಂದು ಕೌಟುಂಬಿಕ ಸ್ತರ ಇರೋದ್ರಿಂದ ಏನಾಗತ್ತೆ, ಏನೇ ದುಃಖ ಶೋಕಗಳಿದ್ರೂ ಸಹ ನಾವು ಬೇರೆ ಜೊತೆ ಹಂಚ್ಕೊಳ್ಳೋದ್ರಿಂದ ಕಮ್ಮಿ ಆಗತ್ತೆ, ಸ್ವಲ್ಪ ಕಮ್ಮಿ ಆಗತ್ತೆ ಅಂತ. ಭವಾಂಬುಧೇಶ್ಚ ತಾರಿಣಿ, ಇದು ಮತ್ತೆ ಆಧ್ಯಾತ್ಮಿಕ ಕರೆ. ಭವಾಂಬುಧಿ ಅಂದ್ರೆ ಭವದ ಅಂಬುಧಿ, ಭವಸಾಗರ ಅಂತ. ಅಂಬುಧಿ ಅಂದ್ರೆ ಸಾಗರ. ಚ ತಾರಿಣಿ, ಇವು ನಮ್ಮ ಈ ರೀತಿಯ ಸಂಸಾರ ನಾವು ಸ್ವಲ್ಪ ಹಂಚ್ಕೊಂತೀವಿ ಕುಟುಂಬ ಸ್ತರದಲ್ಲಿ, ಸರಿ. ಆದರೆ ಆ ಹಂಚ್ಕೊಳ್ಳೋದ್ರಿಂದ ಏನ್ ಎಲ್ಲವೂ ಕಮ್ಮಿ ಆಗ್ಬಿಡತ್ತೆ ಅಂತನೂ ಅಲ್ಲ. ಆ ಸಮಸ್ತವಾದ ದುಃಖ ಶೋಕಗಳನ್ನ ತಾರಿಸಲು ಅಂದ್ರೆ ದಾಟಲು ಸಹಾಯ ಮಾಡ್ತಾಳೆ. ಹೇಗೆ ಮತ್ತೆ ಈ ಸಂತರಿಂದ, ಸಜ್ಜನರ ಸಹವಾಸದಿಂದ, ಸಜ್ಜನರ ಸಹವಾಸ ಹೆಜ್ಜೆನ ಸವಿದಂತೆ ಅಂತ. ಆ ರೀತಿ ನಮ್ಮ ಮತದ ಆಚರಣೆಯಲ್ಲಿ, ನಮ್ಮ ವಿಶ್ವಾಸದ ಪರಿಶ್ರಮದಿಂದ, ಒಂದು ಸತ್ಸಂಗದಿಂದ ಕೂಡ ಈ ದುಃಖ ಶೋಕಗಳನ್ನ ದಾಟಲು ಸ್ವಲ್ಪ ಸಾಧ್ಯ ಆಗಬಹುದು. ಆ ರೀತಿ ಮಾಡ್ತಾಳೆ. ಭಾರತೀಯ ಭಾವನಾ ವಿವೃದ್ಧಿ ಮೇತು ಭಾರತೆ, ಈ ಭಾರತದಲ್ಲಿ ಭಾರತೀಯ ಭಾವನಾ, ನಾನು ಈ ಭಾರತದವ ಎನ್ನುವ ಭಾವನೆಯು ವಿವೃದ್ಧಿಂ ಏತು, ವಿವೃದ್ಧಿ ಅಂದ್ರೆ ಅತಿಯಾದ ವೃದ್ಧಿ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಈ ಮ್ಯಾಥಮೆಟಿಕ್ಸ್ ಕಲ್ತಿರ್ತೀರ ಅಲ್ವಾ. ವಿವೃದ್ಧಿಂ, ವೃದ್ಧಿ ಅಂದ್ರೆ ಗ್ರೋತ್, ಹೆಚ್ಚಿಗೆ. ವಿವೃದ್ಧಿ ಅಂದ್ರೆ ಜಾಸ್ತಿಯಾದ ಹೆಚ್ಚಿಗೆ. ಅಷ್ಟು ಅಂದ್ರೆ ನಮ್ಮೆಲ್ಲರಲ್ಲೂ ಸಹ ಈ ಭಾರತೀಯ, ನಾನು ಈ ಭಾರತದವ ಎನ್ನುವ ಭಾವನೆಯು ಹೆಚ್ಚಲಿ, ಇಷ್ಟು ಗರ್ವದಿಂದ ಹೇಳಿಕೊಳ್ಳಲು ಆಗಲಿ ಅಂತ ಹೇಳ್ತಾರೆ. ಭೇದ ಭಾವನಾಶಿನಿ ಜನೇಶು ಚೈಕ್ಯಕಾರಿಣಿ ದುಃಖ ಶೋಕಹಾರಿಣಿ ಭವಾಂಬುಧೇಶ್ಚ ತಾರಿಣಿ ಭಾರತೀಯ ಭಾವನಾ ವಿವೃದ್ಧಿ ಮೇತು ಭಾರತೆ. ಮುಂದಿನ ಶ್ಲೋಕ. ಆತ್ಮಶಕ್ತಿವರ್ಧಿತ ವಿಶಾಲ ದೃಷ್ಟಿ ಸಂಯುತ ದ್ವೇಷ ಭಾವ ವರ್ಜಿತ ನಿರಂತರಂ ಸುಖಪ್ರದ ರಾಷ್ಟ್ರಸತ್ವಧಾರಿಣಿ ತಮಃ ಪ್ರಖಂಡ ಖಂಡಿನಿ ಭಾರತೀಯ ಭಾವನಾ ವಿವೃದ್ಧಿ ಮೇತು ಭಾರತೆ. ಆತ್ಮಶಕ್ತಿ ವರ್ಧಿತ, ನಮ್ಮ ಈಗ ಹೇಳ್ತಿದ್ನಲ್ಲ, ಈಗ ವಿಶ್ವಾಸ, ಆತ್ಮವಿಶ್ವಾಸ, ಆತ್ಮಶಕ್ತಿಯು ವರ್ಧಿತ ಭವತಿ. ನಮ್ಮ ಆತ್ಮಶಕ್ತಿಯಿಂದ ನಮ್ಮ ಸಗೌರವವಾಗಿ ಮತ್ತೆ ಸಗರ್ವವಾಗಿ, ನಾವು ಗರ್ವದಿಂದಲೂ ಹೇಳ್ಕೊಬೇಕು ನಾನು ಭಾರತೀಯ ಅನ್ನೋ. ಯಾಕಂದ್ರೆ ನಾವು ಇಷ್ಟೊಂದೆಲ್ಲ ಮಾಡಿದೀವಿ, ವಿಶ್ವಗುರು ಎನ್ನುವ ಸ್ತರದಲ್ಲೇ ನಿಂತಿದ್ವಿ. ಈಗಲೂ ಆಗಬಹುದು. ನಮ್ಗೆ ಇಷ್ಟು ಮತ್ತಿತರ ದೇಶಗಳಲ್ಲದೆ ಅವರಿಗಿಂತಲೂ ಆಧ್ಯಾತ್ಮಿಕ ನೆಲೆಯಿಂದ ಹೆಚ್ಚು ಬಂದು, ಬರೀ ಆಧ್ಯಾತ್ಮಿಕದಲ್ಲದೆ ವೈಜ್ಞಾನಿಕವಾಗಿ ನಾಗರಿಕತೆಯಿಂದಲೂ ಸಹ ನಾವು ಹೆಚ್ಚಿದ್ವಿ, ಮತ್ತೆ ಕಲಾತ್ಮಕವಾಗಿಯೂ. ಸೊ ಈ ರೀತಿ ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರೆದಂತಹ ನಮ್ಗೆ ಏನಕ್ಕೆ ಒಂಥರ ನಾಚಿಕೆ ಆಗ್ಬೇಕು? ನಾವು ಭಾರತೀಯ ಎನ್ನುವುದಕ್ಕೆ. ಆತ್ಮಶಕ್ತಿ ವರ್ಧಿತ, ವಿಶಾಲ ದೃಷ್ಟಿ ಸಂಯುತ, ಈ ರೀತಿ ನಮ್ಮ ಆತ್ಮಶಕ್ತಿಯನ್ನ ವರ್ಧಿಸಿಕೊಂಡು ವಿಶಾಲ ದೃಷ್ಟಿ ಸಂಯುತ, ನಾವು ವಿಶಾಲ ದೃಷ್ಟಿ ಹೊಂದಿರ್ಬೇಕು. ನಾವು ಕೇವಲ ಈ ದೇಶದವ ಅಂತ ಮೊದಲು ಇದ್ರೂ ಸಹ ಆಮೇಲೆ ಹೋಗ್ತಾ ಹೋಗ್ತಾ ನಾವೆಲ್ಲರೂ ಸಹ ಒಟ್ಟಿಗೆ ಸಮೃದ್ಧರಾದ್ಮೇಲೆ ವಿಶಾಲ ದೃಷ್ಟಿ ಸಂಯುತ, ವಿಶಾಲವಾದ, ನಾವು ವೈಶ್ವಿಕವಾದ ಒಂದು ದೃಷ್ಟಿಯೂ ಸಹ, ಈಗ ನಾವು ಏನ್ ಗ್ಲೋಬಲಿಸಮ್ ಅಂತ ಅಂತೀವಿ, ಅದು ಕ್ರಮೇಣ ಬರಬೇಕು. ಅದು ಈಗಲೇ ಈಗ ನನ್ನ ದೇಶವೇ ಸರಿ ಹೋಗಿಲ್ಲ, ನನ್ನ ಮನೆಯಲ್ಲೇ ಎಷ್ಟೊಂದು ಜನಕ್ಕೆ ಊಟ ತಿಂಡಿ ಇಲ್ಲ, ನಾನು ಹೋಗಿ ಪಕ್ಕದ ಮನೆಯವ್ರಿಗೆ ನಾನಪ್ಪ ನಿನ್ನವ, ನಾನು ನಿಂಗೆ ಊಟ ಹಾಕ್ತೀನಿ ಅಂತ ಏನ್ ಅರ್ಥ ಇದೆ ಅದರಲ್ಲಿ? ಸರಿ ಇಲ್ಲ ಅದು. ಅದಕ್ಕೇನೆ ಈಗ ನಾವು ಮೊದಲು ದೈಶಿಕವಾಗಿ, ಅಂದ್ರೆ ಒಂದು ದೇಶದ ಸಮೃದ್ಧಿಯನ್ನು ಹೊಂದಾದ ಮೇಲೆ ಆ ರೀತಿ ಬೇರೆ ದೇಶಗಳಿಗೂ ಸಹಾಯ ಮಾಡುವಂತಹ ಮನೋಭಾವ ಇಟ್ಕೊಳ್ಬೇಕಾಗತ್ತೆ. ಮೊದಲು ನಾವು ನಮ್ಮ ಮನೆಯನ್ನ ನಾವು ನೋಡ್ಕೊಬೇಕು, ಆಮೇಲೆ ಬೇರೆಯವ್ರ ಮನೆಗೆ.
ಈ ರೀತಿ ಪ್ರತಿಯೊಂದು ದೇಶವೂ ಸಹ ಅವರವರೇ ಬೆಳ್ಕೊಂಡು ಹೋದ ಮೇಲೆ, ಆಮೇಲೆ ಪರಸ್ಪರ ಸಹಾಯವನ್ನು ಅಪೇಕ್ಷಿಸಿದರೆ ಕೊಟ್ಟಿದ ಮೇಲೆ ಆಗ ಇಡೀ ವಿಶ್ವವೇ ಒಂದು ಶಾಂತಿ ತಾಣವಾಗುತ್ತದೆ. ಆಗ ನೀವು ಬೇಕಾದ್ರೆ ಅಷ್ಟು ರಾಷ್ಟ್ರವಾದ ಅಷ್ಟೇನು ಬೇಕಾಗಲ್ಲ. ರಾಷ್ಟ್ರವಾದ ಏನಕ್ಕೆ ಬೇಕು ಅಂದ್ರೆ ನಾವು ಪ್ರೇರೇಪಿಸಕ್ಕೆ ಜನರನ್ನ, ಬನ್ನಿ ಸ್ವಲ್ಪ ಕಷ್ಟಪಡಿ ಪರಿಶ್ರಮ ಹಾಕಿ ನಾವು ನಮ್ಮ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಣ, ನಮ್ಮ ಮನೆಯನ್ನ ಸಮೃದ್ಧವಾಗಿಸೋಣ ಅನ್ನುವ ಆ ಪ್ರೇರಣೆಗೋಸ್ಕರ ರಾಷ್ಟ್ರವಾದ ಮುಖ್ಯ. ಅದಾದ್ಮೇಲೆ ಒಂದ್ಸಲಿ ಸಮೃದ್ಧವಾದ್ಮೇಲೆ ಮತ್ತೆ ಏನು ಪ್ರೇರೇಪಿಸೋದ್ರಿಂದ ಏನ್ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲಕ್ಕಿಂತ ಪ್ರಯೋಜನ ಸ್ವಲ್ಪ ಇರುತ್ತೆ, ಆದ್ರೆ ಅವಾಗ ವಿಶಾಲ ದೃಷ್ಟಿನ ಹೊಂದಬೇಕಾಗತ್ತೆ. ದ್ವೇಷ ಭಾವ ವರ್ಜಿತ. ಆಗ ನಾವು ಬೇರೆಯವರ ಅಥವಾ ನಮ್ಮಲ್ಲೇ ಎಷ್ಟೋ ಜನಕ್ಕೆ ಅವಾಗ ಕಲಹಗಳು ಶುರು ಆಗತ್ತೆ, ದ್ವೇಷ ಬರುತ್ತೆ, ಇವನು ಅಸೂಯೆಯಿಂದ ದ್ವೇಷ ಬರುತ್ತೆ. ಅಥವಾ ಆ ರೀತಿ ಯಾವಾಗ ಮೊದಲು ನಮ್ಮ ರಾಷ್ಟ್ರ ಸಮೃದ್ಧ ಆಗಬೇಕು, ಅದಾದ ಮೇಲೆ ದ್ವೇಷ ಯಾವಾಗ ಆತ್ಮಶಕ್ತಿ ಹೆಚ್ಚುತ್ತದೋ, ಅಂದ್ರೆ ನಮ್ಮ ರಾಷ್ಟ್ರದ ಅಥವಾ ನಮ್ಮ ಪ್ರತಿಯೊಬ್ಬರ ಆತ್ಮಶಕ್ತಿಯು ಹೆಚ್ಚಿದ ಆದ್ಮೇಲೆ ದ್ವೇಷ ಭಾವ ವರ್ಜಿತ. ವರ್ಜಿತ ಅಂದ್ರೆ ಬಿಟ್ಟು, ದ್ವೇಷ ಭಾವವನ್ನು ಬಿಟ್ಟು. ಯಾಕೆ? ಆಗ ನಾವು ಸಮೃದ್ಧವಾಗಿದ್ಮೇಲೆ ನೀವು ಏನಾದ್ರು ಮಾಡ್ಕೊಳ್ಳಪ್ಪ, ಬಟ್ ನಮ್ಗೆ ತೊಂದರೆ ಕೊಡಕ್ ಬರ್ಬೇಡಿ ಅನ್ನುವ ಈ ರೀತಿ ಒಂದು ಯಾದೃಚ್ಛಿಕವಾದ ಭಾವ ಬಂದಾದ್ಮೇಲೆ ಆಗ ದ್ವೇಷ ಕಮ್ಮಿ, ತನ್ನಷ್ಟಕ್ಕೆ ತಾನೇ ಕಮ್ಮಿ ಆಗತ್ತೆ ಅಲ್ವಾ? ಯಾಕೆ? ನಮ್ಮ ಆತ್ಮರಕ್ಷಣೆಗಂತೂ ನಮ್ಗೆ ಶಕ್ತಿ ಇದೆ, ಆತ್ಮಶಕ್ತಿ ವರ್ಧಿತ ಆಗಿದೆ, ನಮ್ಗೆ ನಿಮ್ಗೂ ಒಳ್ಳೇದ್ ಮಾಡ್ಬೇಕು ಅನ್ನುವ ವಿಶಾಲ ದೃಷ್ಟಿಯೂ ಇದೆ. ಆದ್ರೂ ಸಹ ನೀವು ನಮ್ಮನ್ನ ದ್ವೇಷ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಬಿಟ್ಟಿದ್ದು. ನೀವೇನಾದ್ರು ನಮ್ಮನ್ನ ದೈಹಿಕವಾಗಿ ಅಥವಾ ದೈಹಿಕವಾಗಿ ಆಕ್ರಮಿಸಲು ಬಂದ್ರೆ ನಾವು ನಮ್ಮ ಸ್ವರಕ್ಷಣೆಗೋಸ್ಕರ ನಾವು ನಮ್ಮನ್ನ ನಿಮ್ಮ ಜೊತೆ ಯುದ್ಧ ಮಾಡ್ಲೇಬೇಕಾಗುತ್ತೆ. ಅದಕ್ಕೆ ಧರ್ಮ ಯುದ್ಧ ಅಂತ ಅಂತೀವಿ. ಅದು ಮತ ಯುದ್ಧ ಅಲ್ಲ, ಅದು ಧರ್ಮ ಯುದ್ಧ. ಅಂದ್ರೆ ಸತ್ಯಕ್ಕೋಸ್ಕರ, ಆತ್ಮರಕ್ಷಣೆಗೋಸ್ಕರ ಯುದ್ಧ ಮಾಡುವಂತ ಯುದ್ಧ. ನಿರಂತರಂ ಸುಖಪ್ರದ. ಸದಾ ನಿರಂತರವಾಗಿ ಈ ರೀತಿಯ ವಿವೃದ್ಧಿ ಮತ್ತೆ ಸಂಪತ್ ಭರಿತವಾದ ರಾಷ್ಟ್ರ ಆದ್ಮೇಲೆ ಏನಾಗತ್ತೆ? ನಿರಂತರಂ ಸುಖಪ್ರದ. ನಿರಂತರವಾಗಿ ಅಂತರವಿಲ್ಲದೆ, ಅಂದ್ರೆ ಒಂದ್ ಸ್ವಲ್ಪವೂ ಏನೋ ವಿಘ್ನಗಳಿಲ್ಲದೆ ಸುಖಪ್ರದ, ನಮ್ಮ ದೇಶದ ಎಲ್ಲಾ ಜನರಿಗೂ, ರಾಷ್ಟ್ರಿಕರಿಗೂ, ಪೌರರಿಗೂ ಸಹ ಸುಖವನ್ನು ಕೊಡುತ್ತದೆ, ಸುಖವು ಲಭಿಸುತ್ತದೆ. ರಾಷ್ಟ್ರ ಸತ್ವಧಾರಿಣಿ ತಮಃ ಪ್ರಖಂಡ ಖಂಡಿನಿ. ರಾಷ್ಟ್ರ ಸತ್ವಧಾರಿಣಿ, ರಾಷ್ಟ್ರದ ಒಂದು ಸತ್ವ ಅಂದ್ರೆ ರಾಷ್ಟ್ರದ ಒಂದು ಹೃದಯ, ರಾಷ್ಟ್ರದ ಒಂದು ರಹಸ್ಯ ಏನಿದೆಯೋ ಅದನ್ನ ಧರಿಸುತ್ತಾಳೆ. ಯಾವಾಗ ಭಾರತ ಮಾತೆಯಾಗ ಒಂದು ರಾಷ್ಟ್ರ ಎನ್ನುವ ಒಂದು ಸತ್ವ, ಆ ಸತ್ವವನ್ನು ಹೊಂದಿರುತ್ತಾಳೆ. ಇನ್ನೊಂದು ಅರ್ಥದಲ್ಲಿ ಸತ್ವಗುಣವನ್ನು ಹೆಚ್ಚಿಸುತ್ತಾಳೆ. ಆ ಸತ್ವಗುಣವನ್ನು ರಾಷ್ಟ್ರಿಕ ಸ್ತರದಲ್ಲೂ ಹಾಗೂ ಅಂತಾರಾಷ್ಟ್ರೀಯ ಸ್ತರದಲ್ಲೂ ಸಹ ಸತ್ವಗುಣವನ್ನ ಅಂದ್ರೆ ಒಳ್ಳೆ ಗುಣಗಳ, ಸಾಮಾನ್ಯ ಧರ್ಮಗಳ ಗುಣಗಳನ್ನ ಹೆಚ್ಚಿಸಿರುತ್ತಾಳೆ ಅಥವಾ ಅದನ್ನ ಧರಿಸಿರುತ್ತಾಳೆ. ಆಗ ತಮಃ ಪ್ರಖಂಡ ಖಂಡಿನಿ, ತಮದ ಪ್ರಖಂಡವಾದ ಪ್ರಚುರವಾದ ಅಥವಾ ಬೇರೆ ದೇಶಗಳಲ್ಲೂ ಅಥವಾ ತನ್ನಲ್ಲೇ ಇರುವಂತಹ ತಮೋ ಗುಣ ಅಂದ್ರೆ ಆಲಸ್ಯ, ದ್ವೇಷ, ನಿದ್ರೆ, ಹಾಗೂ ತನ್ನದೊಂದು ಏನು ನೋಡ್ಕೊಳ್ಳೋದು ಅಂದ್ರೆ ನಿದ್ದೆ ಊಮಾಹೆ ಇಷ್ಟಾದ್ರೆ ಸಾಕು, ಊಟ ನಿದ್ರೆ ಹೇತೋದು, ಇಷ್ಟು ಮುಗಿಸಿದ್ರೆ ಮುಗಿತಂದು ಜೀವನ ಒಂದು ಅನ್ನುವ ಇದು ತಮಸ್ ಅಂತ ಅಂತೀವಿ. ಕೆಟ್ಟದು ಅಂತ ಅನ್ನಕ್ ಹೋಗಲ್ಲ, ನಾವು ಬರೀ ಗುಣಗಳಿವೆ ಈ ತರ. ಆದ್ರೆ ತಮಸ್ಸನ್ನ ನಾವು ಖಂಡಿಸಬೇಕು, ಸತ್ವವನ್ನ ಧರಿಸಬೇಕು ಅನ್ನೋದು ಒಂದು ರೂಲ್. ಆ ತರ ಇರುವಂತಹ ತನ್ನಲ್ಲೇ ಇರುವಂತಹ ಪ್ರಖಂಡವಾದ ಅತಿ ಹೆಚ್ಚಾದ ಒಂದು ತಮಸ್ಸಿದ್ರೆ ಅದನ್ನ ಖಂಡಿಸುತ್ತಾಳೆ, ಅದನ್ನ ಚೂರು ಮಾಡ್ತಾಳೆ. ಅಂದ್ರೆ ಆಗ ಸತ್ವವನ್ನ ಹೆಚ್ಚಿಸುತ್ತಾಳೆ. ಭಾರತೀಯ ಭಾವನಾ ವಿವೃದ್ಧಿ ಮೇತು ಭಾರತೆ. ಏತು ಅಂದ್ರೆ ಗಚ್ಚತು ಅಂತ, ಆಗಲಿ, ಹೊಂದಲ್ಲಿ ಅಥವಾ ಪ್ರಾಪ್ನೋತು. ಭಾರತೀಯ ಭಾವನಾ ವಿವೃದ್ಧಿಂ ಏತು. ಭಾರತದಲ್ಲಿ ಭಾರತೀಯರ ಒಂದು ಭಾವನೆ, ನಾನು ಭಾರತೀಯವ ಎನ್ನುವ ಭಾವನೆಯು ಹೆಚ್ಚಲಿ. ಆತ್ಮಶಕ್ತಿ ವರ್ಧಿತ ವಿಶಾಲ ದೃಷ್ಟಿ ಸಂಯುತ ದ್ವೇಷ ಭಾವ ವರ್ಜಿತ ನಿರಂತರಂ ಸುಖಪ್ರದ ರಾಷ್ಟ್ರ ಸತ್ವಧಾರಿಣಿ ತಮಃ ಪ್ರಖಂಡ ಖಂಡಿನಿ ಭಾರತೀಯ ಭಾವನಾ ವಿವೃದ್ಧಿ ಮೇತು ಭಾರತೆ. ಯತ್ರ ಕುತ್ರ ವಾ ವಯಂ ಸಮಗ್ರ ಭಾರತೆ ಸ್ಥಿತಾ ಭಾಷಯಾಪಿ ಧರ್ಮತಶ್ಚ ಭಿನ್ನ ಮಾರ್ಗಮಾಶ್ರಿತಾಃ ಆದಿತಶ್ಚ ಮಧ್ಯತಸ್ತಥಾಂತತಶ್ಚ ಭಾರತ
ಭಾರತೀಯ ಭಾವನೇತಿ ವೃದ್ಧಿ ಮೇತು ಭಾರತೆ. ಯತ್ರ, ಇದು ಕೊನೆ ಶ್ಲೋಕ. ಯತ್ರ ಕುತ್ರ ವಾ ವಯಂ, ಎಲ್ಲೆಲ್ಲಿ ಹೋದ್ರೂ ಸಹ, ಯಾವ ಜಾಗದಲ್ಲೂ ಹೋದ್ರೂ ಸಹ, ಯತ್ರ ಕುತ್ರ ಎಲ್ಲಿ ಹೋದ್ರೂ ಸಹ, ಇಲ್ಲಿ ಅಲ್ಲಿ ಅಂತ ಏನಲ್ಲ, ಎಲ್ಲಿ ಹೋದ್ರೂ ಸಹ, ವಯಂ ಸಮಗ್ರ ಭಾರತೆ ಸ್ಥಿತಾಃ, ನಾವು ಸಮಗ್ರವಾದ ಅಖಂಡವಾದ ಭಾರತದಲ್ಲಿ ನಿಂತಿರ್ತೀವಿ, ಸ್ಥಿತಾಃ ಅಂತ. ಭಾಷೆಯಾ ಅಪಿ ಧರ್ಮತಃ ಚ ಭಿನ್ನ ಮಾರ್ಗಂ ಆಶ್ರಿತಾಃ, ನಾವು ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಇದ್ರೂ ಸಹ ಈ ಭಾರತದಲ್ಲಿ, ಭಾಷೆಯ ಅಪಿ ನಾವು ಏನೇ ಬೇರೆ ಬೇರೆ ಭಾಷೆಗಳನ್ನ ಮಾತಾಡ್ತಿದ್ರು ಸಹ, ಧರ್ಮತಃ ಚ ನಾವು ನಮ್ಮ ಸಾಮಾನ್ಯ ಧರ್ಮಗಳು ಅಥವಾ ನಮ್ಮ ಸ್ವಭಾವಗಳನ್ನ ಆಚರಿಸಿದ್ರು ಸಹ, ಭಿನ್ನ ಮಾರ್ಗಂ ಆಶ್ರಿತಾಃ, ನಾವು ಬೇರೆ ಬೇರೆ ನಮ್ಮ ಸ್ವಭಾವ ತಕ್ಕಂತೆ, ನಮ್ಮ ಧರ್ಮದ ತಕ್ಕಂತೆ, ಇಲ್ಲಿ ಧರ್ಮನೇ ಮತ್ತೆ ರಿಲಿಜನ್ ಅಂತ ಅಲ್ಲ, ನಮ್ಮ ಸ್ವಭಾವ ಕರ್ಮಗಳ ತಕ್ಕಂತೆ ಭಿನ್ನ ಮಾರ್ಗಂ ಆಶ್ರಿತಾಃ, ಬೇರೆ ಬೇರೆ ಮಾರ್ಗಗಳನ್ನ, ನಮ್ಗೆ ಇಷ್ಟ ಆದಂತ ಮಾರ್ಗಗಳನ್ನ, ನಮ್ಗೆ ಸರಿ ಹೋಗುವಂತ ಮಾರ್ಗಗಳನ್ನ ನಾವು ಆಶ್ರಯಿಸಿರ್ತೀವಿ, ಅಂದ್ರೆ ನಾವು ಆ ಮಾರ್ಗದಲ್ಲಿ ನಡೀತಿರ್ತೀವಿ. ಈಗ ಎಲ್ಲರೂ ನಾವು ಇಂಜಿನಿಯರೇ ಆಗ್ಬೇಕು ಅಂತ ಏನಿಲ್ವಲ್ಲ ಆ ತರ. ಎಲ್ಲರೂ ಇಂಜಿನಿಯರಿಂಗ್ ಆಗ್ಬಿಟ್ರೆ ಯಾರು ಊಟ ಹಾಕೋರು, ಯಾರು ಬೆಳೆಯೋರು ಯಾರು? ಈ ರೀತಿ ನಮ್ಮ ಸ್ವಭಾವ ತಕ್ಕಂತೆ, ನಮ್ಮ ಸರ್ಕಮ್ಸ್ಟಾನ್ಸಸ್, ನಮ್ಮ ಸಂದರ್ಭದ ತಕ್ಕಂತೆ, ನಮ್ಮ ಕೌಟುಂಬಿಕ ಒಂದು ಹಿನ್ನೆಲೆ ತಕ್ಕಂತೆ, ನಮ್ಮ ಭಾಷೆ ತಕ್ಕಂತೆ, ನಾವಿರುವಂತ ಪ್ರದೇಶದ ತಕ್ಕಂತೆ, ಈ ಎಲ್ಲಾ ರೀತಿಯ ಒಂದು ಫ್ಯಾಕ್ಟರ್ಸ್ ಇಂದ ನಾವು ಬೇರೆ ಬೇರೆ ನಮ್ಮ ಜೀವನದ ಮಾರ್ಗಗಳನ್ನ ನಡೆಸಿರ್ತೀವಿ. ಆದ್ರೂ ಸಹ ಆದಿತಃ ಚ ಮಧ್ಯತಃ ಚ ತಥಾ ಅಂತತಃ ಚ ಭಾರತಾಃ, ನಾವು ಮೇಲಿನ ಹುಟ್ಟದಾಗಿಂದಲೂ ಆದಿತಃ ಚ ಮಧ್ಯತಃ, ನಾವು ಮಧ್ಯದ ಜೀವನ ನಡೆಸುತ್ತಿರಲು ಸಹ, ತಥಾ ಹಾಗೂ ಅಂತತಃ ಚ ನಾವು ಸಾಯುವ ಕಾಲದಲ್ಲೂ ಸಹ, ಭಾರತಾಃ, ಅಂದ್ರೆ ಪ್ರಕಾಶದಲ್ಲಿ, ರತಾಃ ನಾವು ಪ್ರಕಾಶದಲ್ಲೇ ರಮಿಸುವವರು, ಅಂದ್ರೆ ನಾವು ಪ್ರಕಾಶವನ್ನೇ ಬಯಸಿ ಹೋಗುವವರು, ನಮ್ಮ ಇಡೀ ಜೀವನವೆಲ್ಲವೂ ನಮ್ಮ ಪ್ರಕಾಶದ ಕಡೆಗೆ ನಾವು ತಿರುಗಿರುತ್ತವೆ, ನಮ್ಮ ಆತ್ಮದ ಕಡೆ ಅಥವಾ ಒಂದು ಮೋಕ್ಷದ ಕಡೆ ಅಥವಾ ನಮ್ಮ ಜೀವನ ಅಭಿವೃದ್ಧಿ ಕಡೆ, ಒಂದು ಆನಂದದ ಕಡೆ ತಿರುಗಿರುತ್ತದೆ, ಜ್ಞಾನದ ಕಡೆ ತಿರುಗಿರುತ್ತದೆ. ಭಾರತಾಃ ಭಾರತೀಯ ಭಾವನಾ ಇತಿ ವೃದ್ಧಿಮೇತು ಭಾರತೆ, ಇದೇ ಭಾರತೀಯ ಭಾವನಾ, ಇದೇ ಭಾರತೀಯರು ಧರಿಸಿರಬೇಕಾಗಿರೋ, ತಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗಿರುವಂತ ಭಾವನೆ, ಇದು ಭಾರತದಲ್ಲಿ ವೃದ್ಧಿಂ ಏತು, ಇದು ಸಮೃದ್ಧವಾಗಲಿ, ಈ ರೀತಿಯ ಭಾವನೆಗಳು ಹೆಚ್ಚಾಗಲಿ. ಆದಿತಃ ಇದೇನು ಅರ್ಥ? ಆದಿತಃ ಚ ಮಧ್ಯತಃ ಚ ಅಂತತಃ ತಥಾ ಅಂತತಃ ಚ ಅಂತ, ಇದು ಒಂದರ್ಥ. ನಾವು ಕಾಲದ ಗಣನೆಯಲ್ಲಿ ನಾವು ಹುಟ್ಟದಾಗಿಂದಲೂ, ನಾವು ಚಿಕ್ಕವರಾಗದಿಂದಲೂ, ಮಧ್ಯವಯಸ್ಕರಾದರಿಂದಲೂ, ಅದಾದ್ಮೇಲೆ ವೃದ್ಧಾಪ್ಯದಲ್ಲೂ ಸಹ ನಾವು ಕೇವಲ ಭಾರತಾಃ, ನಾವು ಒಳ್ಳೆಯದನ್ನೇ ಬಯಸುವವರು, ಒಳ್ಳೆಯದಲ್ಲೇ ಆಸಕ್ತಿ ಉಳ್ಳವರು. ಭಾಷೆಯ ಅಪಿ, ಆದರೆ ನಾವು ಏನು ನಮ್ಮೆಲ್ಲರದು ಒಂದೇ ಒಂದು ಗುಣ, ಐಕ್ಯತೆ ಏನು ಕಾರಣ ಅಂದ್ರೆ ಅದು ಭಾರತ, ಆ ಹೆಸರಲ್ಲೇ ಇದೆ. ನಾವೆಲ್ಲ ಭಾರತರು ಅಂದ್ರೆ ಏನರ್ಥ ಅಂದ್ರೆ, ನಾವೆಲ್ಲ ಈ ಸಾಮಾನ್ಯ ಧರ್ಮಗಳಲ್ಲಿ ವಿಶ್ವಾಸ ಹೊಂದಿರುವವರು. ಅದು ಪ್ರಕಾಶ, ಅದೇ ಜ್ಞಾನ, ಅದೇ ಮೋಕ್ಷಾದಿ ತತ್ವಗಳಿಂದ ದ್ಯೋತಿಸಲ್ಪಟ್ಟು, ಸತ್ಯದಲ್ಲಿ, ಈಗ ಸತ್ಯಮೇವ ಜಯತೆ ಅಂತ ಹಾಕಿರ್ತೀವಿ ತಾನೆ, ಅಂದ್ರೆ ಈ ಎಲ್ಲಾ ಅರ್ಥಗಳು ಭಾ ಆಗಿದೆ. ಭಾ ಅಂದ್ರೆ ಅದು, ಅದರಲ್ಲಿ ಇಷ್ಟಪಟ್ಟವರು, ಅದರಲ್ಲಿ ರಮಿಸುವವರು, ಅದರೆಲ್ಲ ಆಸಕ್ತಿ ಹೊಂದಿರೋರಿಗೆ ಭಾರತಾಃ, ನಾವು ಆಗಿರ್ತೀವಿ. ಭಾರತೀಯ ಭಾವನೇತಿ ವೃದ್ಧಿಮೇತು ಭಾರತೆ, ಏನರ್ಥ ಇದೆ ತಾತ್ಪರ್ಯ ಅಂದ್ರೆ, ನಾವು ಎಲ್ಲಿದ್ದರೂ ಸಹ, ಈ ಭಾರತದಲ್ಲಿ ಎಲ್ಲಿದ್ದರೂ ಸಹ ನಮ್ಗೆ ಏನು ಇದೆ ಅಂದ್ರೆ, ನಾವು ನಮ್ಮ ಸ್ವಧರ್ಮಗಳ ತಕ್ಕಂತೆ, ನಮ್ಮ ಕರ್ಮ ಧರ್ಮಗಳ ತಕ್ಕಂತೆ, ನಮ್ಮ ಮತಗಳ ತಕ್ಕಂತೆ, ಭಾಷೆ ರೀತಿಯಲ್ಲಿ, ನಮ್ಮ ಪ್ರದೇಶದ ರೀತಿಯಲ್ಲಿ ನಾವು ಬೇರೆ ಬೇರೆ ಜೀವನ ಆಚರಣೆಗಳನ್ನ ಮಾಡ್ತಿರ್ತೀವಿ. ಅಂದ್ರೆ ನಮ್ಮ ಎಲ್ಲಾ ಜೀವನದ ಒಂದೇ ಉದ್ದೇಶ ಏನು ಅಂದ್ರೆ ಭಾ ಆಗಿರ್ಬೇಕು. ಆತರ ಇದ್ರೆ ಮಾತ್ರ ನಾವು ಭಾರತೀಯರು ಅಂತ. ಆದಿತಃ ಚ, ಇದು ಇನ್ನೊಂದು ಅರ್ಥ ಏನು ಅಂದ್ರೆ, ದೇಶದ ಆದಿ ಅಂದ್ರೆ ಕಾಶ್ಮೀರದಿಂದ, ಮಧ್ಯತಃ ಅಂದ್ರೆ ಮಧ್ಯಪ್ರದೇಶದಿಂದ, ತಥಾ ಅಂತತಃ ಈಗ ತಮಿಳುನಾಡು, ಕನ್ಯಾಕುಮಾರಿ, ಈ ರೀತಿ ಮೇಲೆ ಕೆಳಗೆ ಮಧ್ಯದಲ್ಲಿ ಎಲ್ಲರಲ್ಲೂ ಸಹ, ನಾರ್ತ್ ವೆಸ್ಟ್ ಈಸ್ಟ್ ಸೌತ್, ಈ ಎಷ್ಟರಲ್ಲೂ ಸಹ ನಾವೇನಾಗಿರ್ತೀವಿ, ನಾವು ಭಾರತವಾಗಿ ಇರ್ತೀವಿ. ಭಾರತೀಯ ಭಾವನಾ ವೃದ್ಧಿಮೇತು ಭಾರತೆ, ಈ ರೀತಿ ಭಾವನೆಗಳು ಇನ್ನು ಹೆಚ್ಚಾಗಲಿ.
ಯತ್ರ ಕುತ್ರ ವಾ ವಯಂ ಸಮಗ್ರ ಭಾರತೆ ಸ್ಥಿತಾಃ ಭಾಷಯಾಪಿ ಧರ್ಮತಶ್ಚ ಭಿನ್ನ ಮಾರ್ಗಮಾಶ್ರಿತಾಃ ಆದಿತಶ್ಚ ಮಧ್ಯತಸ್ತಥಾಂತಶ್ಚ ಭಾರತಾಃ ಭಾರತೀಯ ಭಾವನೇತಿ ವೃದ್ಧಿಮೇತು ಭಾರತೆ ಯತ್ರ ಕುತ್ರ ವಾ ವಯಂ ಸಮಗ್ರ ಭಾರತೆ ಸ್ಥಿತಾ ಭಾಷಯಾಪಿ ಧರ್ಮತಶ್ಚ ಭಿನ್ನ ಮಾರ್ಗಮಾಶ್ರಿತಾಃ ಆದಿತಶ್ಚ ಮಧ್ಯತಸ್ತಥಾಂತತಶ್ಚ ಭಾರತ ಭಾರತೀಯ ಭಾವನೇತಿ ವೃದ್ಧಿಮೇತು ಭಾರತೆ ಭಾರತೀಯ ಭಾವನೇತಿ ವೃದ್ಧಿಮೇತು ಭಾರತೆ ಭಾರತೀಯ ಭಾವನೇತಿ ವೃದ್ಧಿಮೇತು ಭಾರತೆ. ಅರ್ಥ ಇದಲ್ವಾ? ಧನ್ಯವಾದಗಳು. ನಿಮ್ಗೇನಾದರೂ ಸಂಶಯಗಳಿದ್ದರೆ ಅದನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಕೇಳಿ, ನಮಗೆ ಪ್ರಯತ್ನ ಪಟ್ಟು ನಾವು ಅದನ್ನ ಉತ್ತರಿಸ್ತೀವಿ. ನಿಮಗೆ ಈ ರೀತಿಯ ವಿಡಿಯೋಸ್ಗಳು ಇಷ್ಟವಾಗಿದ್ದರೆ ಥಮ್ಸ್ ಅಪ್ ಒತ್ತಿ. ಇಷ್ಟ ಆಗಿಲ್ಲ, ನಮ್ಗೇನೋ ಇನ್ನೂ ಪರಿಶೀಲನೆಗೆ ಅವಕಾಶ ಇದೆ ಅಂತಂದ್ರೆ ನೀವು ಥಮ್ಸ್ ಡೌನ್ ಹಾಕಿ, ಏನ್ ತೊಂದರೆ ಇಲ್ಲ. ಹಾಗೆ ಏನಕ್ಕೆ ಅಂತ ಏನು ತಿದ್ಕೊಬಹುದು ಅಂತ ಕಾಮೆಂಟ್ ಸೆಕ್ಷನ್ ನಲ್ಲಿ ಹೇಳಿ. ನಿಮ್ಗೆ ನಮ್ಮ ಈ ಚಾನಲ್ನ ಎಲ್ಲ ಈ ಪ್ರಾಜೆಕ್ಟ್ಸ್ಗಳು, ಈಗ ನಾವು ಎಷ್ಟೊಂದು ಸಂಸ್ಕೃತ ವ್ಯಾಕರಣ, ನಂದಿನಿ ಹಾಗೂ CBSE ಅವ್ರಿಗೂ ಮಾಡಿದ್ದೀವಿ ವಿಡಿಯೋಸ್. ಅದನ್ನ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡ್ಬೋದು. ನಿಮ್ಗೆ ಈ ತರದ ಪ್ರಾಜೆಕ್ಟ್ಸ್ಗಳು ಇಷ್ಟ ಆಗಿದೆ, ನಿಮ್ ಜೊತೆ ನಾವು ಇದೀವಿ ಎನ್ನುವ ಒಂದು ತೋರಿಸ್ಬೇಕಾಗಿದ್ರೆ, ನಿಮ್ಗೆ ಸಹಾಯವಾಗಿದ್ರೆ, ಅದನ್ನ ಪ್ರತಿ ಉಪಕಾರವಾಗಿ ಮಾಡಬೇಕಂತ ಅನ್ಸಿದ್ರೆ ನಮ್ಗೆ ಸಹಾಯ ಮಾಡಿ. ಹೇಗೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೇರೆಯವ್ರಿಗೂ ಈ ಪಾಠಗಳಲ್ಲಿ ಸ್ವಲ್ಪ ಸಂಶಯ ಉಳ್ಳವರಿಗೆ, ಸಂದೇಹ ಇದೆ ಅಂತನ್ನೋರಿಗೆ, ನಿಮ್ಮ ಕ್ಲಾಸ್ ಅಲ್ಲಿ ಇದ್ದವ್ರಿಗೂ ಸಹ ನೀವು ಇದನ್ನ ಶೇರ್ ಮಾಡಿದ್ರೆ ಅವ್ರಿಗೂ ಸಹಾಯ ಆಗತ್ತೆ. ನಮ್ಗೂನು ಈ ರೀತಿ ಎಷ್ಟೊಂದು ಜನ ಇದಾರಪ್ಪ, ಇದನ್ನ ನೋಡ್ಕೊಂತಿದ್ದಾರೆ ಅಂತ ಒಂದು ವಿಶ್ವಾಸ, ಒಂದು ಉತ್ಸಾಹ ಬರುತ್ತೆ. ಧನ್ಯವಾದಗಳು.